ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಏನು ನಮ್ಮ ಯರಗೇರ ಗ್ರಾಮದಲ್ಲಿ ರಂಗನಾಥ ಟೆಂಪಲ್ ಹತ್ರ ನಡೆಯುವಂಥ ಕಾರ್ಯಕ್ರಮಗಳನ್ನು ಬೃಹತ್ತಾದಂಥ ಕಾರ್ಯಕ್ರಮಗಳನ್ನು 23ನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ಏನು ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಜೆಡಿಎಸ್ನವರ ಸುಳ್ಳು ಮಾತುಗಳನ್ನ ನಂಬಬೇಡಿ, ಕೊಟ್ಟ ಮಾತು ಈಡೇರಿಸಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಕಿಡಿ. ದೇಶದ ಯುದ್ಧ ಭೀತಿ ಎದುರಿಸುತ್ತಿದ್ದು ಬುದ್ಧ ಬೇಕೋ ಯುದ್ಧ ಬೇಕು ಎನ್ನುವುದನ್ನ ಜನತೆ ನಿರ್ಧರಿಸಿ, ಮೋದಿಯವರು ಕ್ರೆಡಿಟ್ ಪಡೆಯಲು ಸೀಮಿತ, ಮಲ್ಲಿಕಾರ್ಜುನ ಖರ್ಗೆ. ಗ್ರಾಮೀಣ ಕ್ಷೇತ್ರ ಸಂಪೂರ್ಣ ನೀರಾವರಿ ಮಾಡುವ ಸಂಕಲ್ಪ, 3 ಏತ ನೀರಾವರಿ ಯೋಜನೆ ಜಾರಿಗೊಳಿಸಲು ಬಸನಗೌಡ ದದ್ದಲ್ ಮನವಿ. ಏಮ್ಸ್ ಸ್ಥಾಪನೆಗೆ ಕ್ಯಾಬಿನೆಟ್ ನಿರ್ಣಯ ಕೇಳುವ ಬಿಜೆಪಿಗರೇ, ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ, ಸಿದ್ದರಾಮಯ್ಯ ತಿರುಗೇಟು. ಬಿಜೆಪಿಯವರಿಗೆ ಯೋಗ್ಯತೆ ಇಲ್ಲ, ಈ ಭಾಗದ ಅಭಿವೃದ್ಧಿಗೆ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಸರ್ಕಾರ ಕೊಡುಗೆ ಅಪಾರ, ಶಿವರಾಜ್ ತಂಗಡಗಿ. ಮತ್ತು ಕೆಕೆಆರ್ಡಿವಿಗೆ ಜೀವ ತುಂಬಿದ್ದು ಕಾಂಗ್ರೆಸ್ ಪಕ್ಷ, ಅಜಯ್ ಸಿಂಗ್. ರಾಯಚೂರು ವಿಶ್ವವಿದ್ಯಾಲಯದ ನಾಮಫಲಕ ಅನಾವರಣ, ಬುಡಕಟ್ಟು ಉತ್ಸವ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ 936 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ 371 ಜೆ ಕಾಯ್ದೆ ದಶಮಾನೋತ್ಸವ ಸಾಧನೆ ಹೊತ್ತಿಗೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಬಿಜೆಪಿ ಮತ್ತು ಜೆಡಿಎಸ್ನವರು ಬಾಯಿಗೆ ಬಂದಂತೆ ಮಾತನಾಡಿದರೆ ಗೌರವ ಕಡಿಮೆಯಾಗುತ್ತದೆ. ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ದರಿಂದ ರಾಜ್ಯ ದಿವಾಳಿಯಾಗಿದೆ ಎಂದು ಹೇಳುವಾಗ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 936 ಕೋಟಿ ರೂಪಾಯಿಗಳ ಅನುದಾನ ನೀಡುವುದಾದರೆ ದಿವಾಳಿಯಾಗಿದೆಯಾ ಎಂದು ಪ್ರಶ್ನಿಸಿದರು. 2018ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ 600 ಭರವಸೆಗಳನ್ನ ಕೊಟ್ಟಿದ್ದರು, ಆದರೆ 10% ಕೂಡ ಈಡೇರಿಸಲು ಆಗಲಿಲ್ಲ. ಆದರೆ 2013ರಲ್ಲಿ ಅಧಿಕಾರಕ್ಕೆ ಬಂದಾಗ 165 ಭರವಸೆ ನೀಡಿದ್ದು 158 ಭರವಸೆಗಳನ್ನ ಕಾಂಗ್ರೆಸ್ ಸರ್ಕಾರ ಈಡೇರಿಸಿದೆ. 2023ರಲ್ಲಿ 593 ಭರವಸೆಗಳನ್ನು ನೀಡಿದ್ದು 2 ವರ್ಷದಲ್ಲಿ 242 ಭರವಸೆಗಳನ್ನ ಈಡೇರಿಸಿದ್ದೇವೆ. ಉಳಿದ 3 ವರ್ಷದಲ್ಲಿ ಎಲ್ಲಾ ಭರವಸೆಗಳನ್ನ ಈಡೇರಿಸುತ್ತೇವೆ. ಕೊಟ್ಟ ಭರವಸೆಯನ್ನ ಕಾಂಗ್ರೆಸ್ ಸರ್ಕಾರ ಉಳಿಸಿಕೊಂಡಿದೆ ಎಂದರು. 371 ಜೆ ಕಾಯ್ದೆ ಜಾರಿಗೊಳಿಸಿದ್ದು ಬಿಜೆಪಿ ಜೆಡಿಎಸ್ ನವರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. 13,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಇಲ್ಲಿಯವರೆಗೆ ನೀಡಿದ್ದೇವೆ, ಇನ್ನೂ ಹೆಚ್ಚಿನ ಅನುದಾನ ನೀಡುತ್ತೇವೆ ಎಂದರು. ಶಿಕ್ಷಣ ಉದ್ಯೋಗದಲ್ಲಿ ಮೀಸಲು ನೀಡಿದ್ದು ಕಾಂಗ್ರೆಸ್ ಎಂಬುದನ್ನ ಮರೆಯಬಾರದು. ಹೈದರಾಬಾದ್ ಕರ್ನಾಟಕ ಜನತೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡುತ್ತಲೇ ಬಂದಿದ್ದೀರಿ, ಮುಂದೆಯೂ ಮಾಡಿ. ಬಿಜೆಪಿ ಜೆಡಿಎಸ್ ನವರು ಬರೀ ಸುಳ್ಳುಗಳನ್ನ ಹೇಳುತ್ತಾರೆ, ಸುಳ್ಳುಗಳನ್ನ ಹೇಳುವುದೇ ಅವರ ಕೆಲಸವಾಗಿ ಬಿಟ್ಟಿದೆ ಎಂದರು. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಕ್ಷೇತ್ರದ ಅಭಿವೃದ್ಧಿಗೆ ಒಳ್ಳೆಯ ಕೆಲಸ ಮಾಡುತ್ತಿದ್ದು ಮತ್ತೊಮ್ಮೆ ಗೆಲ್ಲಿಸಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಬೆಂಬಲಿಸಿ, ಆಶೀರ್ವದಿಸಿ ಎಂದರು. ಅನುಷ್ಠಾನಕ್ಕೆ ಅನರ್ಹತೆ ಶ್ರಮಿಸಿ ಈ
ಪತ್ರಕರ್ತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಹಿರಿಯ ಸಚಿವರು ಪರವಾಗಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ಜಿಲ್ಲೆಯ ಹಿರಿಯ ಮುಖಂಡರು ಮಾಜಿ ಸಚಿವರು ಆದಂತ ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಇಂದಿನ ಸಮಾರಂಭದಲ್ಲಿ ಭಾಗವಹಿಸಿದ ಆರ್ಟಿಕಲ್ 371 ಕೆಯನ್ನ ದಶಮಾನೋತ್ಸವದ ಕಾರ್ಯಕ್ರಮದ ಅದೇ ರೀತಿಯಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು ಆದಂತ ಸನ್ಮಾನ್ಯ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಏನಿವತ್ತು ಆದಿಕವಿ ಮಹರ್ಷಿ ಇವತ್ತು ಬೋರ್ಡನ್ನು ಅನಾವರಣ ಮಾಡುವಂತ ಕೆಲಸವನ್ನು ನನಗೆ ಥೈಲ್ಯಾಂಡ್ ಆದಂತ ಪ್ರದೇಶ ಆಗಿದೆ. ನನ್ನ ರೈತಾಪಿ ವರ್ಗಕ್ಕೆ ಸಂಪುಟದ ಎಲ್ಲ ಸಚಿವರಿಗೆ ಸನ್ಮಾನ್ಯ ಬಂಧುಗಳೇ ಈ ಕಾರ್ಯಕ್ರಮದ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2014ರಲ್ಲಿ ಅಧಿಕಾರಕ್ಕೆ ಬಂದರು. ಅವತ್ತು 10 ತೊಲ ಚಿನ್ನ 28,000 ರೂಪಾಯಿ. 28,000 ರೂಪಾಯಿ. ಇವತ್ತು 1 ಲಕ್ಷ. 1 ಲಕ್ಷ, ಸುಮಾರು 4 ಪಟ್ಟು ಹೆಚ್ಚಾಗಿದೆ. 4 ಪಟ್ಟು ಹೆಚ್ಚಾಗಿದೆ. ಈ 4 ಪಟ್ಟು ಚಿನ್ನ ಹೆಚ್ಚಾಗಬೇಕಾದ್ರೆ ನಾನ್ ಕಾರಣನ? ಬಿಜೆಪಿಯವರೇ ನಾನ್ ಕಾರಣನ? ಜೆಡಿಎಸ್ನವರೇ ನಾನ್ ಕಾರಣನ? ಬೆಳ್ಳಿ 1 ಕೆಜಿ 2014ರಲ್ಲಿ 43,000 ರೂಪಾಯಿ. ಇವತ್ತು 95,000 ರೂಪಾಯಿ. ಯಾರು ಕಾರಣ ಇದಕ್ಕೆ? ಗೊಬ್ಬರದ ಬೆಲೆ ಎಷ್ಟಿತ್ತು? ಪೆಟ್ರೋಲ್ ಬೆಲೆ ಎಷ್ಟಿತ್ತು? ಡೀಸೆಲ್ ಬೆಲೆ ಎಷ್ಟಿತ್ತು? ಮತ್ತೆ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಎಷ್ಟಿತ್ತು? ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ನಿಮಗಲ್ಲ, ಅವರಿಗೆ, ಬಿಜೆಪಿಯವರಿಗೆ. ಜೆಡಿಎಸ್ನವರಿಗೆ ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇದ್ದಿದ್ರೆ ಹಿಂಗೆಲ್ಲ ಮಾತಾಡ್ತಾರ? ಮಾನ ಮರ್ಯಾದೆ ಏನೂ ಇಲ್ಲ. ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ದೇವೆ. ಅದು ಜೂನ್ ತಿಂಗಳಲ್ಲೇ ಜಾರಿ ಮಾಡೋದು. ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ, ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಮಾಡೋದು. 2023 ಜುಲೈನಲ್ಲೇ ಮಾಡೋದು ಅನ್ನಭಾಗ್ಯ, ಗೃಹ ಜ್ಯೋತಿ. ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಇದೇ ಮಾನ್ಯ ಖರ್ಗೆ ಅವರು, ನಾನು, ರಾಹುಲ್ ಗಾಂಧಿ ಅವರು, DK ಶಿವಕುಮಾರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಾದೇವಪ್ಪನವರು ನಾವೆಲ್ಲರೂ ಕೂಡ ಹೋಗಿ ಉದ್ಘಾಟನೆಯನ್ನು ಮಾಡೋದು, ಜಾರಿ ಕೊಟ್ಟು ಸಾವಿರಾರು ಜನ ಸೇರಿದ್ರು. ಅವರ ಎದುರುಗಡೆ ಮಾಡೋದು. ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಜಿಲ್ಲೆ, ವಿಜಯೇಂದ್ರ ಅವರ ಜಿಲ್ಲೆ, ಆ ಜಿಲ್ಲೆಯಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು. ಗೊತ್ತಾಗಲ್ಲ ನಿಮಗೆ? ವಿಜಯೇಂದ್ರ, ನೀನು ಪಾಪ ರಾಜಕೀಯದಲ್ಲಿ ಇನ್ನೂ ಅನುಭವ ಆಗಬೇಕು ನಿನಗೆ. ಬಾಯಿ ಬಂದಾಗೆಲ್ಲ ಮಾತಾಡೋದಲ್ಲ, ಬಾಯಿ ಬಂದಾಗ ಮಾತಾಡಬಾರ್ದು. ವಿರೋಧ ಪಕ್ಷ ನಿಮ್ಮ ಬೆಲೆ ಕಡಿಮೆ ಆಗ್ತದೆ, ನಿಮ್ಮ ಗೌರವ ಕಡಿಮೆ ಆಗ್ತದೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 371J ಯಾರು ಮಾಡಿದ್ರು? ಅದನ್ನ 371J ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡು ಸಂವಿಧಾನದಲ್ಲಿ ಕ್ಲಾಸ್ J ಸೇರಿಸಬೇಕಾದ್ರೆ ಯಾರು ಕಾರಣ? ನೀವು ಕಾರಣನಾ?
ನೀವು ಕಾರಣನ ಬಿಜೆಪಿಯವರೇ, ಜೆಡಿಎಸ್ನವರೇ, ನೀವಲ್ಲ. ಇದಕ್ಕೆ ಕಾರಣ ಮಾನ್ಯ ಖರ್ಗೆ ಅವರು, ಧರ್ಮಸಿಂಗ್ ಅವರು, ಇತರ ಎಲ್ಲ ಈ ಭಾಗದ ಮುಖಂಡರುಗಳು, ಇವರು ಕಾರಣವೇ ಹೊರತು ನೀವು ಅಲ್ಲ. ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿದ್ದಂತ ಎಸ್.ಎಂ. ಕೃಷ್ಣ ಅವರು ಅವತ್ತು ಅದ್ವಾನಿ ಅವರಿಗೆ ಪತ್ರ ಬರೀತಾರೆ. ಅದ್ವಾನಿ ಅವರು ಉಪಪ್ರಧಾನಿಯಾಗಿದ್ರು. ಅವರಿಗೆ ಪತ್ರ ಬರೀತಾರೆ. ಹೋಮ್ ಮಿನಿಸ್ಟರ್ ಆಗಿದ್ರು. ಪತ್ರ ಬರೀತಾರೆ, 371 ಜಾರಿ ಮಾಡಿ, 371 ಸಂವಿಧಾನಕ್ಕೆ ತಿದ್ದುಪಡಿ ತಗೋಬರ್ರಿ, 371 ಜೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅದ್ವಾನಿಯವರು, ಈ ದೇಶದ ಉಪ ಪ್ರಧಾನಿ, ಅವರು ಉತ್ತರ ಬರೀತಾರೆ ಎಸ್.ಎಂ. ಕೃಷ್ಣ ಅವರಿಗೆ, ಮಾಡ್ಲಿಕ್ಕಾಗಲ್ಲ. ಈಗಾಗಲೇ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. 371 ಜೆ ಹೆಂಗಾಯ್ತು ಅಂತೇಳಿ 2013ರಲ್ಲಿ ನಾವು ಅಧಿಕಾರಕ್ಕೆ ಬಂದು, ಅಷ್ಟೊತ್ತಿಗೆ 2012ರಲ್ಲಿ ಅಮೆಂಡ್ಮೆಂಟ್ ಆಗಿತ್ತು. 371 ಜೆ ಅಮೆಂಡ್ಮೆಂಟ್ ಆಗಿತ್ತು. ಖರ್ಗೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು. ನಾನು ಎಚ್.ಕೆ. ಪಾಟೀಲ್ ಮಂತ್ರಿ ಆಗಿದ್ರು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. ಅವರು ಶರಣ್ ಪ್ರಕಾಶ್ ನೀನು ಇದ್ದ, ನೀನು ತಂಗಡಿಗಿ, ಅವ್ರು ಮಾಡಲ್ಲ ಅಂತ ಗೊತ್ತಿದೆ ನನಗೆ. ಅವ್ರು ಯಾಕಂದ್ರೆ ಅವ್ರಿಗೆ ಧೈರ್ಯನೇ ಇಲ್ಲ. ಪ್ರಧಾನಮಂತ್ರಿ ಹೋಗಿ ಹತ್ರ ನಿಂತ್ಕೊಳ್ಳಕ್ಕೆ ಧೈರ್ಯನೇ ಇಲ್ಲ ಅವರಿಗೆ. ಅದೇನೇ ಆಗಲಿ, ನಮ್ಮ ಹೋರಾಟವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ನಾವು ಮಾಡುತ್ತೇವೆ. ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವೆಲ್ಲ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಹೇಳ್ತೀನಿ, ದದ್ದಲ್ಲವರು ಪರಿಶಿಷ್ಟ ವರ್ಗಗಳ ಅಧ್ಯಕ್ಷರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಾರಿ ಗೆಲ್ಸಿ ಅವರಿಗೆ, ಮುಂದೆ ಅವರಿಗೆ ಭವಿಷ್ಯ ಇದೆ. ಈ ಸಾರಿ ಹೇಳೋಣ, ಆಮೇಲೆ ಇನ್ನೊಂದ್ಸಾರಿ ಹೇಳೋಣ. ಅದೇನಪ್ಪ, 28ರಲ್ಲಿ ಗೆಲ್ಸಿ, ಆಮೇಲೆ ನೋಡೋಣ. ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈಗಾಗಲೇ ಖರ್ಗೆಯವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ರಾಷ್ಟ್ರ ರಾಜಕಾರಣದ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಿಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪರವಾಗಿರಲಿ. ನಮ್ಮ ಎಲ್ಲ ಮುಖಂಡಗಳ ಮೇಲೆ ಇರಲಿ, ನಮ್ಮೆಲ್ಲ ಶಾಸಕರುಗಳ ಮೇಲೆ, ಲೋಕಸಭಾ ಸದಸ್ಯರುಗಳ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಜನ ಮಂತ್ರಿಗಳು ಮಾತಾಡಬೇಕಾಗಿತ್ತು, ಸಮಯದ ಅಭಾವದಿಂದ ಬಹಳ ಜನ ಮಂತ್ರಿಗಳು ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗಾಗಲೇ 3 ಗಂಟೆ ಆಗ್ತಾ ಬಂದಿದೆ. ಹಾಗಾಗಿ ನೀವು ಕೂಡ ಊಟ ಮಾಡಿಲ್ಲ, ನಾವು ಮಾಡಿಲ್ಲ.
ನೀವೆಲ್ಲರೂ ಕೂಡ ಬಹಳ ಶಿಸ್ತಿನಿಂದ ಸಂಯಮದಿಂದ ಈ ಕಾರ್ಯಕ್ರಮದಲ್ಲಿ ಕೂತಿದ್ದೀರಿ. ನಿಮ್ಮ ಈ ಸಂಯಮ ಶಿಸ್ತನ್ನು ನೋಡಿದ್ರೆ ನಮಗೆ ನಿಮ್ಮೆಲ್ಲರ ಆಶೀರ್ವಾದ ಯಾವಾಗಲೂ ಕೂಡ ಇರುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಗೆದ್ದದ್ದು ರಾಯಚೂರಿನಲ್ಲಿ? 4 ಸ್ಥಾನಗಳನ್ನ ಗೆದ್ದಿದ್ದೇವೆ. ಒಟ್ಟು 7 ಇರೋದು, 7ರಲ್ಲಿ 4 ಗೆದ್ದಿದ್ದೀವಿ. ಮಾನ್ಯ ಖರ್ಗೆ ಅವರು ಹೇಳಿದ್ದಾರೆ ಈಗಾಗಲೇ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 7ಕ್ಕೆ 7 ಕೂಡ ಗೆಲ್ಲಿಸಿಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 5 ಸ್ಥಾನಗಳಿಗೆ 5 ಕೂಡ ಗೆಲ್ಲಿಸಿಕೊಟ್ಟಿದ್ದೀರಿ. 5 ಲೋಕಸಭಾ ಸ್ಥಾನಗಳು ಕಲ್ಯಾಣ ಕರ್ನಾಟಕದಲ್ಲಿ ಇದ್ರೆ 5 ಸ್ಥಾನಗಳನ್ನು ಕೂಡ ಗೆಲ್ಲಿಸಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಹೈದರಾಬಾದ್ ಕರ್ನಾಟಕ ಭಾಗದ ಎಲ್ಲ ಮತ ಬಾಂಧವರಿಗೆ ಮತ್ತು ನಿಮಗೆ ಪಕ್ಷದ ವತಿಯಿಂದ, ಸರ್ಕಾರದ ವತಿಯಿಂದ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇದ್ದೇನೆ ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ. ಬಸವನಗೌಡ ದದ್ದಲ್ ಅವರು ಹಿಂದೆ ಒಂದು ದಿನ ನಿಗದಿ ಮಾಡಿದ್ರು, ಆದರೆ ಆ ದಿನ ಬರಕ್ಕಾಗಲಿಲ್ಲ. ಹಾಗಾಗಿ ಮುಂದಕ್ಕೆ ಹೋಗಿ 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 ಇವತ್ತು ಅಂತಿಮವಾಗಿ ಈ ಕಾರ್ಯಕ್ರಮ ನಡೆದಿದೆ. ನೀವೇ ತೀರ್ಮಾನ ಮಾಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಹೇಗೆ ಗ್ರಾಮೀಣ ರಾಯಚೂರು ಕ್ಷೇತ್ರದಲ್ಲಿ ನಡೀತಾ ಇದೆ, ಅದೇ ರೀತಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಏನಾದರೂ ಕೊಟ್ಟ ಮಾತುಕತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಏನು ಮಾತು ಕೊಟ್ಟಿದ್ದೋ 2013ರಿಂದ 2018ರವರೆಗೆ ಅವತ್ತು ಕೂಡ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ಮತ್ತೆ 2023ರಿಂದ ಇವತ್ತಿನವರೆಗೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ನಡ್ಕೊಂಡಿದ್ದೀವೋ ಇಲ್ಲ? ನಾವು 2013ರಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ದು. 2013ರಲ್ಲಿ 165 ಭರವಸೆಗಳನ್ನ ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದೇವೆ. ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳನ್ನು ಬಿಟ್ಟು ಇನ್ನೂ 30 ಭರವಸೆಗಳನ್ನು ಈಡೇರಿಸಿದ್ದೇವೆ. ಈಗ 593 2023ರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ 593 ಭರವಸೆಗಳನ್ನು ಕೊಟ್ಟಿದ್ದು. ಈ 2 ವರ್ಷದಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ ಭರವಸೆಗಳನ್ನು ಕೂಡ ಇನ್ನು 3 ವರ್ಷದಲ್ಲಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ
ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. 600 ಭರವಸೆಗಳನ್ನು ಕೊಟ್ಟಿದ್ರು. ಅದರಲ್ಲಿ 100ಕ್ಕೆ 10%, ಶೇಕಡಾ 10% ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಬಿಜೆಪಿಯವರ ಕೈಲಾಗಲಿಲ್ಲ, ಈಡೇರಿಸಲಿಕ್ಕೆ ಆಗಲಿಲ್ಲ. ಅವರು ನಮಗೆ ಇವತ್ತು ಪಾಠ ಹೇಳ್ತಾರೆ. ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ದುಡ್ಡಿಲ್ಲ. ನಾನು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 50,000 ಕೋಟಿಗೂ ಹೆಚ್ಚು ಹಣವನ್ನು ಇಟ್ಟಿದ್ದೇನೆ. ಇಲ್ಲಿವರೆಗೆ 90,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿದೆ. 90,000 ಕೋಟಿ ಈ 2 ವರ್ಷದಲ್ಲಿ 90,000 ಕೋಟಿ ಹಣ ಖರ್ಚಾಗಿದೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲದೆ ಹೋದರೆ ಇವನ್ ಜಾರಿ ಮಾಡಕ್ಕಾಯ್ತಿತ್ತ? ಸರ್ಕಾರ ದಿವಾಳಿಯಾಗಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಇನ್ನೊಂದು, ಎಲ್ಲ ಕಡೆ ಪ್ರಚಾರ ಮಾಡೋದು, ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ. ನಾನು ಕೇಳ್ತೀನಿ, ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು, ಈ ದೇಶದ ಪ್ರಧಾನಮಂತ್ರಿ. ಅವ್ರು ಮಾಡಲ್ಲ ಅಂತ ಗೊತ್ತಿದೆ ನನಗೆ. ಅವ್ರು ಯಾಕಂದ್ರೆ ಅವ್ರಿಗೆ ಧೈರ್ಯನೇ ಇಲ್ಲ. ಪ್ರಧಾನಮಂತ್ರಿ ಹೋಗಿ ಹತ್ರ ನಿಂತ್ಕೊಳ್ಳಕ್ಕೆ ಧೈರ್ಯನೇ ಇಲ್ಲ ಅವರಿಗೆ. ಅದೇನೇ ಆಗಲಿ, ನಮ್ಮ ಹೋರಾಟವನ್ನು ಮುಂದುವರಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಎಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನೀವೆಲ್ಲ ನಮ್ಮ ಹೋರಾಟಗಳಲ್ಲಿ ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಹೇಳ್ತೀನಿ, ದದ್ದಲ್ ಅವರು ಪರಿಶಿಷ್ಟ ವರ್ಗಗಳ ಅಧ್ಯಕ್ಷರಾಗಿ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದ್ಸಾರಿ ಗೆಲ್ಸಿ ಅವರಿಗೆ, ಮುಂದೆ ಅವರಿಗೆ ಭವಿಷ್ಯ ಇದೆ. ಈ ಸಾರಿ ಹೇಳೋಣ, ಆಮೇಲೆ ಇನ್ನೊಂದ್ಸಾರಿ ಹೇಳೋಣ. ಅದೇನಪ್ಪ, 28ರಲ್ಲಿ ಗೆಲ್ಸಿ, ಆಮೇಲೆ ನೋಡೋಣ. ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಸಮಯ ಆಗಿದೆ, ದಯವಿಟ್ಟು ಕ್ಷಮಿಸಿ. ಈಗಾಗಲೇ ಖರ್ಗೆಯವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ರಾಷ್ಟ್ರ ರಾಜಕಾರಣದ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅದನ್ನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಿಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪರವಾಗಿರಲಿ. ನಮ್ಮ ಎಲ್ಲ ಮುಖಂಡಗಳ ಮೇಲೆ ಇರಲಿ, ನಮ್ಮೆಲ್ಲ ಶಾಸಕರುಗಳ ಮೇಲೆ, ಲೋಕಸಭಾ ಸದಸ್ಯರುಗಳ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಯಚೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಸವನಗೌಡ ಶ್ರೀ ದದ್ದಲ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ.
ಈ ಕ್ಷೇತ್ರದಲ್ಲಿ ಸುಮಾರು 936 ಕೋಟಿ ರೂಪಾಯಿಗಳ 936 ಕೋಟಿ ರೂಪಾಯಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಸವಲತ್ತುಗಳ ವಿತರಣೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಮತ್ತು ಎಲ್ಲ ಎಐಸಿಸಿ ಅಧ್ಯಕ್ಷರು ಆದಿಯಾಗಿ ಎಲ್ಲ ಮಂತ್ರಿಗಳು, ಶಾಸಕರುಗಳು ಕೂಡ ಭಾಗಿಯಾಗಿದ್ದೇವೆ ಅಂತ ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತೆ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಕೆಲವರಿಗೆ ಸಾಂಕೇತಿಕವಾಗಿ ಕೆಲವು ಸವಲತ್ತುಗಳನ್ನು ವಿತರಣೆ ಮಾಡಿದ್ದೇವೆ. ನಾನು ಹೋಗಿದ್ದೆ, ಸುಮಾರು 100 ಕಾರುಗಳನ್ನು ಟ್ರ್ಯಾಕ್ಟರ್ಗಳಲ್ಲದೇನೆ, ಸೈಕಲ್ ಮೋಟರ್ಗಳಲ್ಲದೇನೆ, ದ್ವಿಚಕ್ರ ವಾಹನಗಳಲ್ಲದೇನೆ ಇವತ್ತು ಅನೇಕ ಸವಲತ್ತುಗಳನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಿದ್ದೇವೆ. ಆದರೆ ಸಾಂಕೇತಿಕವಾಗಿ ಮಾತ್ರ ವೇದಿಕೆ ಮೇಲೆ ಕೆಲವರಿಗೆ ವಿತರಣೆ ಮಾಡಿದ್ದೇವೆ. ಇನ್ನು ಉಳಿದವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ವಿತರಣೆಯನ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಕೂರಿ ಕೂರಿ ಕೂರ್ರಿ. ಬುಡಕಟ್ಟು ಸಾಂಸ್ಕೃತಿಕ ಉತ್ಸವ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಇದರ ನಾಮಫಲಕದ ಅನಾವರಣ 371 ಜೆ ಇದರ ದಶಮಾನೋತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಎಐಸಿಸಿ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಸಚಿವರುಗಳಾದಂಥ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರೇ, ಕೆ.ಜೆ. ಜಾರ್ಜ್ ಅವರೇ, ಶ್ರೀ ಎಚ್.ಕೆ. ಪಾಟೀಲ್ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿ ಅವರೇ, ಡಾಕ್ಟರ್ ಸುಧಾಕರ್ ಅವರೇ, ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರೇ, ಎನ್.ಎಸ್. ಬೋಸರಾಜು ಅವರೇ, KKRDB ಅಧ್ಯಕ್ಷರಾದಂಥ
ಡಾಕ್ಟರ್ ಅಜಯ್ ಸಿಂಗ್ ಅವರೇ, ಲೋಕಸಭಾ ಸದಸ್ಯರಾದಂಥ ಕುಮಾರ್ ನಾಯ್ಕ್ ಅವರೇ, ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ಬಸವನಗೌಡ ದದ್ದಲ್ ಅವರೇ, ಶಾಸಕರಾದಂಥ ಹಂಪನಗೌಡ ಬಾದರ್ಲಿ ಅವರೇ, ಶ್ರೀ ಅಂಪಯ್ಯ ನಾಯ್ಕ ಅವರೇ, ಶ್ರೀ ಚೆನ್ನಾರೆಡ್ಡಿ ಅವರೇ, ಶ್ರೀ ಬಸವನಗೌಡ ತುರುವಿಹಾಳ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಜಗದೇವ್ ಗುತ್ತೇದಾರ್ ಅವರೇ, ಶ್ರೀ ವಸಂತ್ ಕುಮಾರ್ ಅವರೇ, ಮಾಜಿ ಸಚಿವರಾದಂಥ ಅಮರೇಗೌಡ ಅವರೇ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀ ಮೆಹರೋಜ್ ಖಾನ್ ಅವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಬಸವರಾಜ್ ಪಾಟೀಲ್ ಇಟಿಗೆ ಅವರೇ, ಇನ್ನೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶರಣಗೌಡ ಬಯ್ಯಾಪುರ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಒಂದೇ ಕ್ಷೇತ್ರದಲ್ಲಿ ರಾಯಚೂರು ಗ್ರಾಮಾಂತರ ಒಂದೇ ಕ್ಷೇತ್ರದಲ್ಲಿ 936 ಕೋಟಿ ರೂಪಾಯಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ. ಪಾಪ ವಿರೋಧ ಪಕ್ಷದವರು ಇಲ್ಲಿ ಬಂದು ನೋಡಬೇಕು, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ಅಂತೇಳಿ ಬೊಬ್ಬೆಯನ್ನ ಹಾಕ್ತಾರೆ, ಸುಳ್ಳನ್ನ ಹೇಳ್ತಾ ಇದ್ದಾರೆ, ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರೆ. ಈ ದೇಶದ ಜನರನ್ನ, ಈ ರಾಜ್ಯದ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಭಾರತೀಯ ಜನತಾ ಪಕ್ಷದವರು ಈಗ ಜೆಡಿಎಸ್ನವರು ಸೇರ್ಕೊಂಡಿದ್ದಾರೆ. ಅವರು ಈರುವರೂ ಕೂಡ ಈ ರಾಜ್ಯದ ಅಭಿವೃದ್ಧಿ ಮಾಡತಕ್ಕಂಥ, ಜನರ ಕಷ್ಟಗಳಿಗೆ ಸ್ಪಂದಿಸತಕ್ಕಂಥ ಪ್ರಯತ್ನವನ್ನು ಅವರು ಅಧಿಕಾರದಲ್ಲಿ ಇದ್ದಾಗ ಮಾಡಲೇ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಮಾಡಲಿಲ್ಲ, ನಾವು ಮಾಡೋದನ್ನ ಸಹಿಸಿಕೊಳ್ಳಲ್ಲ. ಇವತ್ತು 936 ಕೋಟಿ ರೂಪಾಯಿಗಳು 2 ವರ್ಷದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದ್ರೆ ನಿಮ್ಮ ಎದುರುಗಡೆನೇ ಆಗಿರ್ತಕ್ಕಂಥದ್ದು. ಅವೆಲ್ಲ ನಾಮಫಲಕಗಳನ್ನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಥವಾ ಶಂಕುಸ್ಥಾಪನೆ ಮಾಡಿದ್ದೀವಿ. ನಿಮ್ಮ ಕಣ್ಣೆದುರಿಗೆ ಇದೆ. ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವೋ ಇಲ್ಲವೋ
ಬಿಜೆಪಿಯವರು ಹೇಳ್ತಕ್ಕಂಥದ್ದು ಸುಳ್ಳೋ ಅಲ್ವೋ ಅಂತಕ್ಕಂಥದ್ದನ್ನು ನೀವೇ ತೀರ್ಮಾನ ಮಾಡಬೇಕು. ಈ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್.ಸಿ. ಮಹದೇವಪ್ಪ, ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್, ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜು, ಇಂಧನ ಸಚಿವ ಕೆ.ಜೆ. ಜಾರ್ಜ್, ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ್, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್, ಸಚಿವರಾದ ಶಿವರಾಜ್ ತಂಗಡಗಿ, ಎಂ.ಸಿ. ಸುಧಾಕರ್, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಸಿಂಗ್, ಸಂಸದ ಜಿ. ಕುಮಾರ್ ನಾಯಕ್, ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್, ಶರಣೇಗೌಡ ಬಯ್ಯಾಪುರ್, ಶಾಸಕರಾದ ಹಂಪನಗೌಡ ಬಾದರ್ಲಿ, ಬಸನಗೌಡ ದದ್ದಲ್, ಬಸನಗೌಡ ತುರ್ವಿಯಾಳ್, ಚನ್ನಾರೆಡ್ಡಿ ಪಾಟೀಲ್, ಹಂಪಯ್ಯ ನಾಯಕ್ ಸೌಕಾರ್, ಡಾ ಚಂದ್ರಶೇಖರ್, ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಗ್ಯಾರಂಟಿ ಯೋಜನೆ ರಾಜ್ಯ ಉಪಾಧ್ಯಕ್ಷ ಮೇರೋಜ್ ಖಾನ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಶರಣಪ್ಪ ಮಟ್ಟೂರ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷ ಪಾಮಯ್ಯ ಮುರಾರಿ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ, ಕಾಂಗ್ರೆಸ್ ಮುಖಂಡರಾದ ಡಾ ರಜಾಕ್ ಉಸ್ತಾದ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಪವನ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇಶ ಕಠಿಣ ಪರಿಸ್ಥಿತಿಯಲ್ಲಿದ್ದರೂ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಬುದ್ಧ ಬೇಕೋ ಯುದ್ಧ ಬೇಕೋ ಎಂಬುದನ್ನು ಜನರೇ ನಿರ್ಧರಿಸಬೇಕು ಎಂದು ಎಐಸಿಸಿ ಅಧ್ಯಕ್ಷ ಹಾಗೂ ರಾಜ್ಯಸಭಾ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಟೀಕಿಸಿದರು. ರಾಯಚೂರು ವಿಶ್ವವಿದ್ಯಾಲಯ ನಾಮಫಲಕ ಅನಾವರಣ, ಬುಡಕಟ್ಟು ಉತ್ಸವ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ 936 ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ. 371 ಕಾಯ್ದೆ ದಶಮಾನೋತ್ಸವ ಸಾಧನೆ ಹೊತ್ತಿಗೆ ಬಿಡುಗಡೆಗೊಳಿಸಿ ಮಾತನಾಡಿದರು. ದೇಶದ ಜನತೆ ನಂಬಿರುವ ಇಂಧನ ಮೂಲವಾದ ಇರಾನ್ ಮೇಲೆ ಯುದ್ಧ ನಡೆಯುತ್ತಿದೆ, ಆದರೆ ಮೋದಿಯವರು ಮಾತನಾಡುತ್ತಿಲ್ಲ. ಪಾಕಿಸ್ತಾನದ ಉಗ್ರವಾದಿಗಳು ದಾಳಿ ನಡೆಸಿ 26 ಜನರ ಜೀವವನ್ನ ಬಲಿ ಪಡೆದರು. ಆದರೆ ಸರ್ವ ಪಕ್ಷಗಳ ಸಭೆ ಕರೆದು ಚರ್ಚಿಸುವಂತೆ ಒತ್ತಾಯಿಸಿದರೆ 2 ಬಾರಿ ಸರ್ವಪಕ್ಷ ಸಭೆಗೂ ನರೇಂದ್ರ ಮೋದಿ ಅವರು ಬರಲಿಲ್ಲ. ಬದಲಾಗಿ ಬಿಹಾರ ಚುನಾವಣೆಯಲ್ಲಿ ಪ್ರಚಾರದಲ್ಲಿದ್ದರು ಎಂದು ಲೇವಡಿ ಮಾಡಿದರು. ದೇಶದ ರಕ್ಷಣೆಗಾಗಿ ಸೈನಿಕರು ಹೋರಾಟ ಮಾಡುತ್ತಿದ್ದಾರೆ, ಆದರೆ ತಾವೇ ಯುದ್ಧ ಮಾಡಿದ ರೀತಿಯಲ್ಲಿ ಮೋದಿಯವರು ಕ್ರೆಡಿಟ್ ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಯುದ್ಧ ಕಾಲದಲ್ಲಿ ದೇಶದಲ್ಲಿ ಒಕ್ಕೂಟ ಇರಬೇಕು, ಒಕ್ಕೂಟವನ್ನ ಚುನಾವಣಾ ಲಾಭ ಪಡೆಯುತ್ತಿದ್ದು ದೇಶದ ಬದಲು ಪಕ್ಷ ಉಳಿಸಿಕೊಳ್ಳಲು ನರೇಂದ್ರ ಮೋದಿ ಅವರು ಪ್ರಯತ್ನಿಸುತ್ತಿದ್ದಾರೆ. ಇವರಿಂದ ದೇಶ ಉಳಿಯಲು ಸಾಧ್ಯವೇ ಎಂದರು. ಪಾಕಿಸ್ತಾನ ದಾಳಿ ಸದ್ಯ ಕೈ ಬಿಟ್ಟಿದೆ. ಚೀನಾ, ಅಮೆರಿಕ ಸದ್ಯ ಸೈಲೆಂಟ್ ಆಗಿದ್ದಾರೆ. ಮುಂದೇನಾಗುತ್ತದೆ ಗೊತ್ತಿಲ್ಲ. ಪ್ರಪಂಚ ಶಾಂತಿಯುತವಾಗಿರಲು ಸೋನಿಯಾ ಗಾಂಧಿ ಒತ್ತಾಯಿಸಿದ್ದಾರೆ. ನಾವು ಎಲ್ಲಿಯವರೆಗೆ ಶಾಂತಿಯಾಗಿ ಇರುತ್ತೇವೆ ಅಲ್ಲಿಯವರೆಗೆ ಬೆಳವಣಿಗೆ ಇರುತ್ತದೆ. ವಿಜ್ಞಾನ ಬೆಳೆಯುತ್ತದೆ ಬಿಟ್ಟರೆ ಆತಂಕ ತಪ್ಪಿದ್ದಲ್ಲ. ಬುದ್ಧ ಬೇಕೋ ಯುದ್ಧ ಬೇಕೋ ಎನ್ನುವುದು ನಿರ್ಧರಿಸಬೇಕಾಗಿದೆ ಎಂದರು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಗ್ಯಾರಂಟಿ ಯೋಜನೆಗಳನ್ನ ಜನರಿಗೆ ತಲುಪಿಸುವ ಕೆಲಸ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ. ಪಕ್ಷ ಒಟ್ಟಾಗಿ ಕೆಲಸ ಮಾಡುತ್ತಿದೆ. ಈ ಭಾಗದಲ್ಲಿ 371 ಜಾರಿಗೊಂಡ ನಂತರವೇ ಕಲ್ಯಾಣ ಕರ್ನಾಟಕ ಭಾಗದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಜನರಿಗೆ ನೀಡಿದ ಒಳ್ಳೆಯ ಕೆಲಸಗಳನ್ನ ಜನರು ಮರೆಯಬಾರದು. ಈ ಭಾಗದಲ್ಲಿ ಅತಿ ಹೆಚ್ಚು ಸಂಸದರನ್ನ ಜನರು ನೀಡಿದ್ದಾರೆ ಎಂದು ಹೇಳಿದರು. ಅನೇಕ ರಾಜ್ಯದಲ್ಲಿ ಅನೇಕ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಿಂದ ನಡೆದಿವೆ. ಆದರೆ ಕೆಲವು ಹೊಟ್ಟೆಕಿಚ್ಚ ಮುಖಂಡರು, ಪಕ್ಷಗಳು ಅದನ್ನು ಅಲ್ಲಗೆಳಿಸಬೇಕು ಅಂಥೇಳಿ ಅವರು ಸ್ವಲ್ಪ ನಮಗೆ ಹಿಂದೇಟು ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ ಅನ್ನತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವ ಕೆಲಸ ಜನರ ಮನಸ್ಸಿಗೆ ಮುಟ್ಟಿದೆ, ಕೈಗೆ ತಲುಪಿದೆ, ನಮ್ಮ ತಾಯಿಂದರು ಇವತ್ತು ಅಡ್ಡಾಡ್ತಾ ಇದ್ದಾರೆ, ಅದರ ಲಾಭವನ್ನು ಪಡಿತಾ ಇದ್ದಾರೆ, ಅದನ್ನು ಯಾರಾದರೂ ಅಲ್ಲಗಳಿಸ್ತಕ್ಕಂಥ ಪ್ರಯತ್ನ ಮಾಡಿದರೆ ಅದು ಎಂದೂ ಕೂಡ ಜನ ಅಂಥವರಿಗೆ ಒಪ್ಪೋದಿಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎರಡನೇದು, ನಮ್ಮ ದೇಶ ಇವತ್ತು ಬಹಳ ಕಠಿಣ ಪರಿಸ್ಥಿತಿಯಲ್ಲಿದೆ. ಒಂದು ಕಡೆ ಮೊನ್ನೆ ತಾನೇ ನಮ್ಮ ದೇಶದಲ್ಲಿ ಜಮ್ಮು ಕಾಶ್ಮೀರ್ನಲ್ಲಿ ಪಹಲ್ಗಾಮ್ ಒಂದು ಟೆರರಿಸ್ಟ್ ಆಕ್ಟಿವಿಟಿ ನಡೀತು. ಆವಾಗ ಬಹಳಷ್ಟು ಜನರಿಗೆ ಯಾರು ಸಿಟ್ಟಿ ಬಾರಿಸ್ರಿ, ಸಿನಿಮಾ ಅಲ್ಲದೇನಪ್ಪ, ಸ್ವಲ್ಪ ಸುಮ್ಮನಿರು. ಸಿಂಧರು ಈ ಒಂದು ಪಹಲ್ಗಾಮ್ ಟೆರರ್ನಲ್ಲಿ
ನಮ್ಮ ಜನರಿಗೆ 26 ಜನರಿಗೆ ಕೊಲೆ ಮಾಡಿದ್ರು ಪಾಕಿಸ್ತಾನ್ ಟೆರರಿಸ್ಟ್. ಅದರ ಉತ್ತರವಾಗಿ ನಾವು ಕೂಡ ನಮ್ಮ ದೇಶದ ಸೈನಿಕರು ಅದಕ್ಕೆ ಉತ್ತರ ಕೊಟ್ಟು ಅವರ ಎಲ್ಲೆಲ್ಲಿ ಟೆರರಿಸ್ಟ್ ಏರಿಯಾ ಇದೆ ಆ ಏರಿಯಾದಲ್ಲೂ ಕೂಡ ನಮ್ಮ ಸೈನಿಕರು ದಾಳಿ ಮಾಡಿ ಅವರಿಗೆ ಕೊಲೆ ಮಾಡಿದ್ರು. ಸೊ ಇದು ಎಲ್ಲ ಸರ್ಕಾರದ ಒಂದು ಕಡೆ ಇದ್ರೆ, ಈ ದೇಶದ ಜನ ಸೈನಿಕರು ಇವರೆಲ್ಲರೂ ಕೂಡ ಒಕ್ಕಟ್ಟಾಗಿ ಇಂಥ ಕಾರ್ಯಕ್ರಮಕ್ಕೆ ಅಂದ್ರೆ ದೇಶ ಉಳಿಸೋಗೋಸ್ಕರ ದೇಶದ ಒಂದು ರಕ್ಷಣೆ ಮಾಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಕೆಲವು ಜನ ಇದಕ್ಕೆ ಕ್ರೆಡಿಟ್ ತಗೊಳ್ಳೋಕ್ಕೆ ನಾವೇ ಮಾಡಿದ್ದೇವೆ, ನಾವೇ ಹೊಡೆದಿದ್ದೇವೆ ಅಂತ ಹೇಳಿಕೊಂಡು ಓಡಾಡೋರು ಕೆಲವು ಜನ ಇದ್ದಾರೆ. ಅವರೇ ಏನಾದರೂ ಸೈನ್ಯದಲ್ಲಿ ಕ್ಯಾಪ್ಟನ್ನು ಅಥವಾ ಕರ್ನಲ್ಲು, ಲೆಫ್ಟಿನೆಂಟ್ ಕರ್ನಲ್ ಅಥವಾ ಜನರಲ್ ಇದ್ದಿದ್ರೆ ನಾವು ಹೇಳ್ತಿದ್ದೇವೆ, ಏನಪ್ಪ ಬಹಳ ದೊಡ್ಡ ಒಂದು ಕೆಲಸ ಮಾಡಿದ್ದಾರೆ, ಇವರು ದೇಶಕ್ಕೆ ತ್ಯಾಗ ಮಾಡಿ ಹೋರಾಟ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೋದು. ಆದರೆ ಅದು ಏನೂ ಇಲ್ಲ. ಆದರೆ ತಮ್ಮ ಕೆಲಸ ಬಿಟ್ಟು ಇಲ್ಲಿ ಪಹಲ್ಗಾಂವದಲ್ಲಿ ಒಂದು ಕಡೆ ಅಟ್ಯಾಕ್ ನಡೆದಿದೆ, ಇನ್ನೊಂದು ಕಡೆ ನಾವು ಎಲ್ಲ ಪಕ್ಷದ ಮೀಟಿಂಗ್ ಕರೆಸಿ ಅಂತ ಹೇಳಿ ಮೋದಿ ಅವರಿಗೆ ಕೇಳಿಕೊಂಡೇವೆ. ನಾನೇ ಮೊದಲು ಕೇಳಿದ್ದು ಅದೇ. ಈ ಭಾಗದಲ್ಲಿ ಬಂದಾಗ ನಾನು ಸ್ಪಷ್ಟವಾಗಿ ಹೇಳಿದೆ, ಮೋದಿ ಅವರು ಆಲ್ ಪಾರ್ಟಿ ಮೀಟಿಂಗ್ ಕರೆಸಬೇಕು, ಎಲ್ಲರ ಜೊತೆಯಲ್ಲಿ ಮಾತಾಡಬೇಕು, ಅವರು ಮೀಟಿಂಗ್ನಲ್ಲಿ ಬರಬೇಕು ಅಂತ ನಾವು ಹೇಳಿದ್ದೇವೆ. ಆದರೆ ಮೋದಿಯವರು 2 ಸಾರಿ ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೂ ಕೂಡ ಅವರು ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ನಾನು ಕೇಳ್ತೇನೆ. ನಮಗೆ ನೀವು ಬುದ್ಧಿ ಮಾತು ಹೇಳ್ತೀರಿ, ನಾವು ದೇಶಕ್ಕಾಗಿ ನಮ್ಮ ಕೆಲಸಗಳನ್ನು ಬಿಟ್ಟು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನ ಎಲ್ಲ ಮುಖಂಡರು ಬಂದರು. ಆದರೆ ಈ ಆದರೆ ಮೋದಿ ಅವರು ಈ ದೇಶದಲ್ಲೇ ಇದ್ದು, ಈ ಭಾಗದಲ್ಲೇ ಇದ್ದು, ಅವರು ನಮ್ಮ ಬಿಹಾರ್ನಲ್ಲಿ ಚುನಾವಣೆ ಪ್ರಚಾರ ಮಾಡ್ತಾ ಇದ್ದಾರೆ ಹೊರತಾಗಿ ನಮ್ಮ ಮೀಟಿಂಗ್ಗೆ ಬರಲಿಲ್ಲ. ಅಂದ್ರೆ ಏನರ್ಥ? ನಿಮ್ಮ ದೇಶ ಒಂದ್ ಕಡೆ ನಮ್ಮ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ ದೇಶದಲ್ಲಿ, ಇನ್ನೊಂದು ಕಡೆ ನಮ್ಮೆಲ್ಲರನ್ನ ಕರೆಸಿ ನೀವು ಡೆಲ್ಲಿಯಲ್ಲಿ ನೀವು ಮೀಟಿಂಗ್ ಮಾಡ್ಕೊಳ್ಳಿ, ನಾನು ಬಿಹಾರ್ಗೆ ಹೋಗಿ ಪ್ರಚಾರ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿ. ಇದು ಸರಿಯಲ್ಲ. ಈ ರೀತಿ ಭಾವನೆ ಇಟ್ಟುಕೊಂಡು ನೀವು ಏನಾದರೂ ಕೆಳಮಟ್ಟದಲ್ಲಿ ಅಥವಾ ವಿರೋಧ ಪಕ್ಷದವರಿಗೆ ನೀವು ಹೀನಾಯವಾಗಿ ಅಥವಾ ಕೆಳಮಟ್ಟದಿಂದ ನೋಡಿದ್ರೆ, ಈ ದೇಶದ ಜನ, ಈ ದೇಶದ ನಾಯಕರು, ಈ ದೇಶದ ನಮ್ಮ ಯುವಕರು ಎಂದೂ ಕೂಡ ಸಹಿಸೋದಿಲ್ಲ ಅನ್ನತಕ್ಕಂಥ ಮಾತನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಯಾರಿಗೂ ಹೆದರಿಲ್ಲ. ಇಂದಿರಾ ಗಾಂಧಿ ಅವರಂತೂ ಈ ಬಾಂಗ್ಲಾದೇಶ ಯುದ್ಧ ನಡೆದಾಗ ಇಲ್ಲಿ ಅಮೆರಿಕದು 7ನೇ ಫ್ಲೀಟ್ ದೊಡ್ಡ ಒಂದು ಊರಿನಂಥದ್ದು ಜಹಾಜ್ ಬಂದಿತ್ತು ನೀರಿನ ಮೇಲಿಂದ, ದೊಡ್ಡ ದೊಡ್ಡ ಅದರಲ್ಲಿ ಚಿಪ್ಪಣಿಗಳು, ಯುದ್ಧ ಸಾಮಾನುಗಳು ಅನೇಕ ಬಂದು ನಮ್ಮ ಬಾಂಗ್ಲಾದೇಶ ಹತ್ರ ನಿಂತರೂ ಕೂಡ ಇಂದಿರಾ ಗಾಂಧಿ ಹಿಂದೇಟು ಆಗಲಿಲ್ಲ. ದೇಶ ಉಳಿಸೋಗೋಸ್ಕರ ಮತ್ತು ಬಾಂಗ್ಲಾದೇಶದವರಿಗೆ ಸಹಾಯ ಮಾಡೋಗೋಸ್ಕರ ಅವರು ಯಾರಿಗೂ ಹೆದರದೆ ಬೆದರದೆ
ಅವರು ಯುದ್ಧವನ್ನು ಮಾಡಿ ಬಾಂಗ್ಲಾದೇಶದವರಿಗೆ ಸ್ವತಂತ್ರ ಮಾಡಿದ್ರು. ಇಂಥ ಇಂದಿರಾ ಗಾಂಧಿ ನಮ್ಮಲ್ಲಿದ್ದಾಳೆ, ಮಾತಾಡಿಲ್ಲ. ನಾನು ನೋಡ್ತೀನಿ, ಒಳಗೆ ಹೋಗಿ ಕುಡಿತೀನಿ, ಹೊರಗೆ ಹೋಗಿ ಕುಡಿತೀನಿ ಅಂತ ಎಂದೂ ಹೇಳಿಲ್ಲ. ಅವರು ಹೇಳಿದ್ದು ಒಂದೇ, ಧೈರ್ಯದಿಂದ ಈ ದೇಶನ ಉಳಿಸ್ತೇನೆ, ದೇಶಕ್ಕೆ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ, ಮಾನವ ಕುಲಕ್ಕೆ ರಕ್ಷಣೆ ಮಾಡತಕ್ಕಂಥ ಕೆಲಸ ನಂದು. ನಮ್ಮ ಪಕ್ಕದಲ್ಲೇ ಇದು ಎಲ್ಲ ಏನು ಯುದ್ಧ ನಡೆದಿದೆ ಇದಕ್ಕೆ ನಾವು ನಿಲ್ಲಿಸಬೇಕು ಅನ್ನತಕ್ಕಂಥ ಮಾತು ಇಂದಿರಾ ಗಾಂಧಿ ಅವರು ಹೇಳಿದರು. ಇವತ್ತು ಅದೇ ಮಾತನ್ನು ಸೋನಿಯಾ ಗಾಂಧಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೆಚ್ಚು ನಿಮ್ಮ ಸಮಯ ತೆಗೆದುಕೊಳ್ಳದೆ ಇಷ್ಟು ಮಾತನ್ನು ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಕೊಟ್ಟಂಥ ಸವಲತ್ತದ ಉಪಯೋಗ ಮಾಡಿ, ಆಮೇಲೆ ದೇಶದ ರಕ್ಷಣೆ ಮಾಡಿ, ಮತ್ತು ಎಲ್ಲರೂ ಕೂಡ ದೇಶದ ಒಂದು ರಕ್ಷಣೆ ಸಂದರ್ಭದಲ್ಲಿ ಒಂದಾಗಿರಬೇಕು. ಎಲೆಕ್ಷನ್ ಬಗ್ಗೆ ಏನು ಯೋಚನೆ ಮಾಡಿಕೊಂಡು ಅಡ್ಡಾಡಬಾರ್ದು ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಿ ಕೊನೆಯದ ಮಾತನ್ನು ನಾನು ನಿಮಗೆ ಹೇಳ್ತೇನೆ. ಈ ಏನು ಇಂಥ ಬೃಹತ್ ಸಭೆ ನಡೆದಿದೆ, ಇಂಥ ಬೃಹತ್ ಸಭೆ ಇವತ್ತು ತಾವು ನೆರವೇರಿಸಿದಿರಿ. ನಾನು ರಾಯಚೂರು ಕಾರ್ಯಕರ್ತರಿಗೆ, ನಾಯಕರಿಗೆ, MLAಗಳಿಗೆ ಎಲ್ಲರಿಗೆ ನನ್ನ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ. ಮತ್ತು ನೀವು ಕೂಡ ಇಲ್ಲಿ ಬಂದು ಇನ್ನು ನಮ್ಮ ಮಾತು ಕೇಳಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಂದಿದ್ರಿ. ನಿಮಗೂ ಕೂಡ ನಾನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತು ನಾವು ಎಷ್ಟೇ ಈ ದೇಶದಲ್ಲಿ ಒಕ್ಕಟ್ಟಾಗಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ರೆ ಕೆಲವು ಕಡೆ ಕೆಲವು ಜನ ಈ ಒಕ್ಕಟ್ಟನ್ನು ಮುರಿಬೇಕು ಅಂತಕ್ಕಂಥದ್ದನ್ನು ನಡೆದಿದೆ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಗ್ರಾಮೀಣ ಪ್ರದೇಶ ವ್ಯಾಪ್ತಿಯಲ್ಲಿ 2 ನದಿಗಳು ಹರಿಯುತ್ತಿದ್ದರೂ ಈ ಭಾಗ ಟೆಲೆಂಟ್ ಆಗಿದೆ. 2 ಕಾಲುವೆಗಳು ಇದ್ದರೂ ನೀರಿನಿಂದ ರಾಯಚೂರು ಗ್ರಾಮೀಣ ಕ್ಷೇತ್ರ ವಂಚಿತವಾಗಿದೆ. ಕ್ಷೇತ್ರದಲ್ಲಿ 3 ಎತ್ತ ನೀರಾವರಿ ಯೋಜನೆಗಳಿಗೆ ಡಿಪಿಆರ್ ಆಗಿದ್ದು ಜಾರಿಗೊಳಿಸಬೇಕೆಂದು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕ ಹಾಗೂ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು. ಅವರಿಂದು ಯರಗೇರದಲ್ಲಿ ಆಯೋಜಿಸಿದ್ದ ಸಮಾವೇಶದಲ್ಲಿ ಮಾತನಾಡಿ, ರಾಯಚೂರು ಗ್ರಾಮೀಣ ಕ್ಷೇತ್ರ ಸಂಪೂರ್ಣ ನೀರಾವರಿ ಮಾಡುವ ಸಂಕಲ್ಪ ಹೊಂದಿದ್ದು ಅದನ್ನ ನಮ್ಮ ನಾಯಕರು ಈಡೇರಿಸುತ್ತಾರೆ ಎಂಬ ಭರವಸೆ ನನಗಿದೆ ಎಂದರು. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿ ಹೆಸರು ನಾಮಕರಣ ಮಾಡಿದ್ದಾರೆ. ಬುಡಕಟ್ಟು ಉತ್ಸವ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸೇರಿದಂತೆ ಹಲವು ನಿಗಮದಿಂದ 130 ವಾಹನಗಳನ್ನ ಫಲಾನುಭವಿಗಳಿಗೆ ಕೊಡುತ್ತಿದ್ದೇವೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಅನುದಾನ ಕೊಟ್ಟಿದ್ದಾರೆ. ನಮ್ಮ ನಾಯಕರ ಮತ್ತು ಮತದಾರರ ಗೌರವಕ್ಕೆ ಧಕ್ಕೆಯಾಗದಂತೆ ನಾನು ಕ್ಷೇತ್ರದಲ್ಲಿ ಕೆಲಸ ಮಾಡುವೆ ಎಂದರು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯದ ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಸಂಪೂರ್ಣವಾಗಿ ಜಾರಿಗೊಳಿಸುವ ಮೂಲಕ ನುಡಿದಂತೆ ನಡೆದಿದ್ದಾರೆ ಎಂದರು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪ್ರಯತ್ನದ ಫಲವಾಗಿ ಈ ಭಾಗದಲ್ಲಿ 371 ಜಾರಿಗೊಂಡಿದೆ. ಆದರೆ ಹಿಂದುಳಿದ ಭಾಗದ ಅಭಿವೃದ್ಧಿಗಾಗಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 5,000 ಕೋಟಿ ರೂಪಾಯಿಗಳನ್ನ ಅನುದಾನವಾಗಿ ಕೆಕೆಆರ್ಡಿಬಿಗೆ ನೀಡಿದೆ. 7 ಜಿಲ್ಲೆಗಳಲ್ಲಿ ಹುಟ್ಟಿದ ನಾವುಗಳು ಸೌಭಾಗ್ಯರು. ಶಿಕ್ಷಣ, ಉದ್ಯೋಗ, ಅಭಿವೃದ್ಧಿ ಅಂಶಗಳನ್ನ ಕೊಟ್ಟ ನಾಯಕರ ಋಣ ತೀರಿಸಲು ಸಾಧ್ಯವಿಲ್ಲ ಎಂದರು. ದೇವಸುಗೂರು ಗ್ರಾಮ ಪಂಚಾಯತಿಗಳನ್ನ ಪುರಸಭೆಯಾಗಿ ಮೇಲ್ದರ್ಜೆಗೇರಿಸಬೇಕು. ಜಿಲ್ಲೆಯಲ್ಲಿ ಶಿಕ್ಷಕರ ಕೊರತೆ ನೀಗಿಸಬೇಕು. ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ 1 ತಾಲೂಕು ಘೋಷಣೆ ಮಾಡಬೇಕೆಂದು ಮನವಿ ಮಾಡಿದರು. ವಿಧಾನಸಭಾ ಕ್ಷೇತ್ರಕ್ಕೆ 1 ತಾಲೂಕನ್ನು ಘೋಷಣೆ ಮಾಡಬೇಕು ನನ್ನ ಮುಖ್ಯಮಂತ್ರಿಗಳಂತ ನಾನು ಕೇಳ್ತಾ ಇದ್ದೀನಿ ಅವರ ಜೊತೆಗೆ. ಮತ್ತು ಏನು ದೇವಸುಗೂರನ್ನ ಈಗಾಗಲೇ ಪುರಸಭೆ, ನಗರಸಭೆಯನ್ನ ಮಾಡ್ಬೇಕಂತ ನಾನು ಕೇಳಿದ್ದೀನಿ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಮತ್ತೊಂದು ಸಾರಿ ಮನವಿಯನ್ನು ಕೇಳಿ ನನ್ನ ನಾಯಕರುಗಳ ಮಾತನ್ನು ನೀವು ಕೇಳಬೇಕಾಗಿದೆ. ಬಂಧುಗಳೇ, ನಿಮ್ಮೆಲ್ಲರೂ ಇಲ್ಲಿ ಬಂದು ಸೇರಿರುವಂಥ ನಿಮ್ಮೆಲ್ಲರಿಗೆ ವಂದಿಸಿ ಮತ್ತು ನನ್ನೆಲ್ಲ ನಾಯಕರುಗಳಿಗೆ ಪಾದಾರಗಳಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿಧಾನಸಭಾ ಕ್ಷೇತ್ರಕ್ಕೆ 1 ತಾಲೂಕನ್ನು ಘೋಷಣೆ ಮಾಡಬೇಕು ನನ್ನ ಮುಖ್ಯಮಂತ್ರಿಗಳಂತ ನಾನು ಕೇಳ್ತಾ ಇದ್ದೀನಿ ಅವರ ಜೊತೆಗೆ. ಮತ್ತು ಏನು ದೇವಸುಗೂರನ್ನ ಈಗಾಗಲೇ ಪುರಸಭೆ, ನಗರಸಭೆಯನ್ನ ಮಾಡ್ಬೇಕಂತ ನಾನು ಕೇಳಿದ್ದೀನಿ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಮತ್ತೊಂದು ಸಾರಿ ಮನವಿಯನ್ನು ಕೇಳಿ ನನ್ನ ನಾಯಕರುಗಳ ಮಾತನ್ನು ನೀವು ಕೇಳಬೇಕಾಗಿದೆ. ಬಂಧುಗಳೇ, ನಿಮ್ಮೆಲ್ಲರೂ ಇಲ್ಲಿ ಬಂದು ಸೇರಿರುವಂಥ ನಿಮ್ಮೆಲ್ಲರಿಗೆ ವಂದಿಸಿ ಮತ್ತು ನನ್ನೆಲ್ಲ ನಾಯಕರುಗಳಿಗೆ ಪಾದಾರಗಳಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತಿದೆ. ನಮಸ್ಕಾರ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಏನು ನಮ್ಮ ಯರಗೇರಿ ಗ್ರಾಮದಲ್ಲಿ ರಂಗನಾಥ ಟೆಂಪಲ್ ಹತ್ರ ನಡೆಯುವಂಥ ಕಾರ್ಯಕ್ರಮಗಳನ್ನು, ಬೃಹತ್ತಾದಂಥ ಕಾರ್ಯಕ್ರಮಗಳನ್ನು 23ನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ಏನು ನಮ್ಮ ವಿಶ್ವವಿದ್ಯಾಲಯವನ್ನು, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯನ ಬೋರ್ಡ್ ಅನಾವರಣ ಕಾರ್ಯಕ್ರಮ ಇದೆ. ಉದ್ಯಾನವನವನ್ನು ನಿರ್ಮಾಣ ಮಾಡುವಂಥದ್ದು, ಕಂಚಿನ ಪುತ್ಥಳಿಯ ಶಂಕುಸ್ಥಾಪನೆಯವು ಮತ್ತು ಅದರ ಜೊತೆಗೆ ಬುಡಕಟ್ಟು ಉತ್ಸವ ಕಾರ್ಯಕ್ರಮಗಳಲ್ಲಿದೆ. ಮತ್ತು ಆರ್ಟಿಕಲ್ 371J ದಶಮಾನೋತ್ಸವದ ಕಾರ್ಯಕ್ರಮ ಮತ್ತು ಬುಕ್ ಬಿಡುಗಡೆ ಅನ್ನೋ ಕಾರ್ಯಕ್ರಮ ಇದೆ. ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಎಲ್ಲ ವಿವಿಧ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಈ ರಾಜ್ಯದ AICCನ ಅಧ್ಯಕ್ಷರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಇಲಾಖೆಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಹಿಡಿದು ಎಲ್ಲ ಇಲಾಖೆಯ ಸಚಿವರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರು, ಮುಖಂಡರು ಮತ್ತು ನನ್ನ ತಾಯಂದರು, ಸೋದರಿಯರು ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನನ್ನ ಮನವಿ. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸುವ ವಿಚಾರವಾಗಿ ರಾಜ್ಯದ ಕ್ಯಾಬಿನೆಟ್ ನಿರ್ಣಯ ಕೇಳುತ್ತಿದ್ದು, ಇಷ್ಟು ವರ್ಷಗಳಲ್ಲಿ ಕೇಂದ್ರಕ್ಕೆ ಕಳಿಸಲಾದ ಎಷ್ಟು ಅನುದಾನ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರ ಪರಿಗಣಿಸಿ ಕರ್ನಾಟಕ ರಾಜ್ಯಕ್ಕೆ ನೀಡಿದೆ ಎಂಬುದನ್ನು ಬಿಜೆಪಿಯವರೇ ಪ್ರಶ್ನಿಸಿಕೊಳ್ಳಲಿ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರಿಂದು ತಾಲೂಕಿನ ಯರಗೇರ ಗ್ರಾಮದ ಹತ್ತಿರವಿರುವ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಶಾಸಕರು ಕಾಂಗ್ರೆಸ್ಗೆ ರಾಜೀನಾಮೆ ನೀಡಲು ಮುಂದಾಗಿದ್ದು ಕರೆದು ಮಾತನಾಡಿಸಲಾಗುವುದು ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ SSLC ಫಲಿತಾಂಶ ಕಡಿಮೆಯಾಗಿರುವುದಕ್ಕೆ ರಾಜ್ಯದಲ್ಲಿ ಶಿಕ್ಷಕರ ಕೊರತೆ ಕಾರಣ ಎಂಬುದು ಗಮನಕ್ಕೆ ಬಂದಿದೆ. ಶೀಘ್ರವೇ ರಾಜ್ಯದಲ್ಲಿ ಹೊಸದಾಗಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಆರಂಭಿಸಲಾಗುವುದು ಎಂದು ತಿಳಿಸಿದರು. ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಪಾದಯಾತ್ರೆ ಮಾಡಲಾಗಿದೆ. ಲೋಕಾಯುಕ್ತರಾದ ಸಂತೋಷ್ ಹೆಗಡೆ ಅವರು ವರದಿ ನೀಡಿದ್ದಾರೆ. ಅಸೆಂಬ್ಲಿಯಿಂದ ಸರಿಯಾದ ಉತ್ತರ ಬಂದಿಲ್ಲ. ಕರ್ನಾಟಕದಲ್ಲಿ 15ನೇ ಹಣಕಾಸಿನಲ್ಲಿ ಅನುದಾನ ನೀಡಲು ಪ್ರಸ್ತಾವನೆ ಕಳುಹಿಸಲಾಗಿತ್ತು. ಮೂಲಭೂತ ಸೌಲಭ್ಯಗಳಿಗೆ 5,495 ಕೋಟಿ ರೂಪಾಯಿ, ಕೃಷಿಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ಸೇರಿದಂತೆ ಅನೇಕ ಯೋಜನೆಗಳಿಗೆ ಒಟ್ಟು 11,495 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ. ಆದರೆ ಕೇಂದ್ರದಿಂದ ಯಾವುದೇ ಅನುದಾನ ಬಂದಿಲ್ಲ ಎಂದರು. ಇದೀಗ ಏಮ್ಸ್ ಸ್ಥಾಪಿಸಲು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ನಿರ್ಣಯ ಕೇಳುತ್ತಿದ್ದಾರೆ. KKRDB ಯಿಂದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರತಿ ವರ್ಷ 5,000 ಕೋಟಿ ರೂಪಾಯಿಗಳನ್ನ ಅನುದಾನವಾಗಿ ನೀಡಲಾಗುತ್ತಿದ್ದು, ಕೇಂದ್ರವು ಇದಕ್ಕೆ ಅನುದಾನ ನೀಡಬೇಕಿದೆ ಎಂದರು. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರಲ್ಲ, ಏನೆಲ್ಲ ಮಾಡಿದಾರಂತೆ? ನಿರ್ಣಯ ಆಗ್ಬೇಕಂತ ಅವ್ರೇನ್ ಮಾಡಿದಾರ್ರಿ ಸರ್? ಅವ್ರು ಏನಂತಾರೆ, ಕ್ಯಾಬಿನೆಟ್ ನಿರ್ಣಯ ಆಗಿಲ್ಲ. ಕ್ಯಾಬಿನೆಟ್ ನಿರ್ಣಯ ಮಾಡಿ ಪ್ರಪೋಸಲ್ ಕೇಂದ್ರ ಸರ್ಕಾರ ಕಳಿಸ್ಕೊಡ್ಲಿ, ಕೇವಲ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ. ಕ್ಯಾಬಿನೆಟ್ ನಿರ್ಣಯ ಆಗಲಿ, ಅದನ್ನ ನಾವು ಅದನ್ನ ಪರಿಶೀಲನೆ ಮಾಡ್ತೀವಿ. ನೋಡಪ್ಪ, ಕ್ಯಾಬಿನೆಟ್ ನಿರ್ಣಯಗಳೆಲ್ಲ ಬೇಕಾದಷ್ಟು ಮಾಡಿದ್ದೀವಿ ನಾವು. ಈಗ ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ ಅಲ್ಲಿ ಕೇಂದ್ರದಲ್ಲಿ ಮಂತ್ರಿ, ಪವರ್ಫುಲ್ ಮಂತ್ರಿ ಅಂತ ಹೇಳ್ತಾರೆ ಅವ್ರನ್ನ. ಪ್ರೈಮ್ ಮಿನಿಸ್ಟರ್ಗೆ ಭಾಳ ಹತ್ರ ಇದ್ದಾರೆ ಅಂತೇಳಿ 11,495 ಕೋಟಿ 15ನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದ್ರು ವಿಶೇಷ ಅನುದಾನ ಅಂತ. ಕೊಟ್ರ ಕೊಡಿಸ್ಕೊಟ್ರೇನ್ರಿ? ವಾಟ್ ಮಾರಲ್ ರೈಟ್ ಹಿ ಹ್ಯಾಸ್? ಕರ್ನಾಟಕದ ಬಗ್ಗೆ ಮಾತಾಡೋಕ್ಕೆ ಏನಿದೆ ಅವರಿಗೆ? ಒಬ್ಬ MP ಮಾತಾಡಿದಾನ BJPಯವರು? 5,495 ಕೋಟಿ ವಿಶೇಷ ಗ್ರಾಂಟು, ಇನ್ಫ್ರಾಸ್ಟ್ರಕ್ಚರ್ಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, 11,495 ಕೋಟಿ ನಮಗೆ ನಷ್ಟ ಆಯಿತು. ಒಟ್ಟು 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ 80,000 ಕೋಟಿ, 80,000 ಕೋಟಿ ಕಡಿಮೆ ಆಯಿತು. ಮಾತಾಡಿದ್ದಾರೆ ಇವರು. ವಿಶೇಷ ಅನುದಾನ ಕೊಡಬೇಕು. 371J ಆಗಿದೆ, 371J ಆಗಿದೆ. ಅದಕ್ಕೆ ನಾವು 5,000 ಕೋಟಿ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ. ಅದಕ್ಕೆ ನೀವು ಕೂಡ ಕೇಂದ್ರ ಸರ್ಕಾರ
ಕೂಡ ಕೊಡಬೇಕು ಅಂತ ಒತ್ತಾಯ ಮಾಡಿ. ರೆಸ್ಪಾಂಡ್ ಏನಾಯ್ತು ಸರ್? ಏನಾಯ್ತು ಸರ್? ರೆಸ್ಪಾಂಡ್ ಏನು ಸರ್? ಮಾತಾಡಿದ್ದಾರೆ ಡಿಕ್ಲೈನ್ ಆಗಿದೆ ಸರ್. ಇಲ್ಲ, ಹೊಸದಾಗಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ, ಆದೇಶ ಕೊಟ್ಟಿದ್ದೀನಿ. ಹೊಸದಾಗಿ ಟೀಚರ್ಗಳನ್ನ ನೇಮಕ ಮಾಡ್ಕೋತಾರೆ. ಇವತ್ತೇನು SSLC-ನಲ್ಲಿ PUC-ನಲ್ಲಿ ಡಿಕ್ಲೈನ್ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ, ಅದು ಮೇಲ್ಕೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಸ್ಟಾರ್ಟ್ ಆಗಿದೆ ಸರ್, ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸರ್. ರಾಜ್ಯದಲ್ಲಿರುವಂತ ಒಬ್ಬೊಬ್ಬ ಕಾಂಗ್ರೆಸ್ ಶಾಸಕರು ಒಂದೊಂದು ರೀತಿಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಇನ್ನೊಂದು ಹೇಳಿದ್ರ? ಸರ್ ಅವರು ಅಸಮಾಧಾನ ನನ್ನ ಜೊತೆ ಮಾತಾಡ್ತೀನಿ ಬಿಡಪ್ಪ. ನೀನ್ ಅಸಮಾಧಾನ ಹೋಗ್ಲಾಡಿಸಿಯಾ? ಅಸಮಾಧಾನ ಹೋಗ್ಲಾಡಿಸೋರು ನಾನು ಕರೆದು ಮಾತಾಡ್ತೀನಿ. ನಾನು ರಾಜು ಕೋಳಿವಾಡ ಅನ್ನುವಂಥವ್ರು ರಾಜು ಕೋಳಿವಾಡ ಅಂತ ಎಲ್ಲಿ ಇದ್ದಾರೆ? ರಾಜು ಕಾಗೆ ಒಬ್ರು ಮಾತಾಡಿ, ಅವ್ರು ರಾಜು ಕಾಗೆ ಅವರು 25 ಅನುದಾನದಲ್ಲಿ ಕೊಟ್ಟಿದ್ರಂತೆ. 2 ವರ್ಷ ಆಯ್ತು, ಇಲ್ಲಿವರೆಗೂ ಕೂಡ ವರ್ಕ್ ಕಾರ್ಡ್ ಕೊಟ್ಟಿಲ್ಲ. ನಾನು 2 ದಿನದಲ್ಲಿ ರಾಜ್ಯ ನಮ್ಮ ಕಾಲದಲ್ಲೆಲ್ಲ ನಡೆದಿರೋದು, ಹಿಂದೆ ನಡೆದಿರೋದನ್ನ ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ. ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ವಸೂಲು ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಈಗ ಕ್ಯಾಬಿನೆಟ್ನಲ್ಲಿ ಇದನ್ನು ಚರ್ಚೆ ಮಾಡಿ ವಿಶೇಷ ನ್ಯಾಯಾಲಯ ಮಾಡಬೇಕು ಅಂತ ಹೇಳಿ ತಿಳಿಸ್ಲಿಕ್ಕೋಸ್ಕರವಾಗಿ ಪತ್ರ ಬಳ್ಳಾರಿಯಲ್ಲಿ ಪಾದಯಾತ್ರೆ ಮಾಡಿದ್ದನ್ನು ಲೆಟರ್ ಮೆನ್ಷನ್ ಮಾಡಿದ್ದಾರೆ. ಬಳ್ಳಾರಿ ಪಾದಯಾತ್ರೆ ಮಾಡಿದ್ದನ್ನು ಲೆಟರ್ ಮೆನ್ಷನ್ ಮಾಡಿದ್ದಾರೆ. ಪಾದಯಾತ್ರೆ ಮಾಡಿದವ್ರು ಯಾರು? ನೋಡಪ್ಪ, ಕೇಳ್ರಿ, ಇಲ್ಲಿ ಪಾದಯಾತ್ರೆ ಮಾಡಿದ್ದದು ಯಾಕೆ? ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತೇಳಿ ಸಂತೋಷ್ ಹೆಗ್ಡೆಯವರು ಒಂದು ವರದಿಯನ್ನು ಕೊಟ್ಟಿದ್ದರು. ಅವರು ಲೋಕಾಯುಕ್ತರಾಗಿದ್ದರು. ಆಗ ಆ ವರದಿ ಕೊಟ್ಟ ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದೆ. ರೈಸ್ ಮಾಡಿದಾಗ ಸರಿಯಾದಂಥ ಉತ್ತರ ಬರಲಿಲ್ಲ ಸರ್ಕಾರದಿಂದ. ಆಗ ನಾನು ಪಾದಯಾತ್ರೆ ಮಾಡೋಣ, ಆಗ ಜನಾರ್ದನ್ ರೆಡ್ಡಿಯವರು ಮತ್ತು ಇತರರು, ರಾಮುಲು ಅವರೆಲ್ಲ ಸೇರ್ಕೊಂಡು ನೀವು ಬಳ್ಳಾರಿ ಬರ್ರಿ ನೋಡ್ಕೋತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಪಾದಯಾತ್ರೆ ನಡ್ಕೊಂಡೇ ಬರ್ತೀನಿ ನಡಿಯಪ್ಪ ಬಳ್ಳಾರಿಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ದೆವು. ಆಗ ನಮ್ಮ ಪಕ್ಷ ನಾವು ಎಲ್ಲ ಪಾದಯಾತ್ರೆ ಮಾಡಿದ್ದೆವು. ಆಗ ದೇಶಪಾಂಡೆಯವರು ಅಧ್ಯಕ್ಷರಾಗಿದ್ದರು, ನಾವೆಲ್ಲ ಪಾದಯಾತ್ರೆ ಮಾಡಿದ್ದೆವು. ಪಾದಯಾತ್ರೆ ಮಾಡಿದ ಮೇಲೆ ಅವ್ರು ಜೈಲಿಗೆ ಹೋದದ್ದು. ಹೌದು, ರಾಯಚೂರು ಬಂದಿದ್ದೀನಿ. ಹೇಳಿಪ್ಪ, ನಾನು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಬಂದಿದ್ದೇನೆ. ನಾನು ಮಾದೇವಪ್ಪ, KJ ಜಾರ್ಜ್, HK ಪಾಟೀಲ್, ಆಮೇಲೆ ಬೋಸರಾಜ್, ದರ್ಶನಾಪುರ ಎಲ್ಲವನು ಎಲ್ಲ ಬಂದಿದ್ದೀವಿ. ಖರ್ಗೆ ಅವರು ಕೂಡ ಬರ್ತಾ ಇದ್ರು. ಶರಣ್ ಪ್ರಕಾಶ್ ಖರ್ಗೆ ಅವರು, ಶಿವರಾಜ್ ತಂಗಡಗಿ ಎಲ್ಲ ಹೇಳಪ್ಪ. ಇನ್ನೇನು ಇಲ್ಲ, ರಾಷ್ಟ್ರಪತಿಗಳು ಭೇಟಿ ಮಾಡಬೇಕು ಮತ್ತು ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಬೇಕು ಅಂತ ಕೇಳಿದ್ದೆ ನಾನು. ಯಾಕಂದರೆ ಇತ್ತೀಚೆಗೆ 16ನೇ ಹಣಕಾಸಿನ ಆಯೋಗನ ಭೇಟಿ ಮಾಡಿ ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದೆ. ಸೊ ಅದ್ರ ಬಗ್ಗೆ ಮಾತಾಡೋಕ್ಕೆ ಪ್ರೈಮ್ ಮಿನಿಸ್ಟರ್ ಜೊತೆಯಲ್ಲಿ, ಹಣಕಾಸು ಮಂತ್ರಿಗಳ ಜೊತೆಯಲ್ಲಿ ಮತ್ತು ರಾಷ್ಟ್ರಪತಿಗಳ ಜೊತೆಯಲ್ಲಿ ಬೇಕಾದ ಬಿಲ್ಗಳಿದ್ದಾವೆ, ಪೆಂಡಿಂಗ್ ಬಿಲ್ಗಳಿದ್ದಾವೆ, ಅವುಗಳನ್ನೆಲ್ಲ ಮಾತಾಡೋಣ ಅಂತೇಳಿ ಹೇಳಿದ್ದೆ. ರಾಷ್ಟ್ರಪತಿಯವರು ಟೈಮ್ ಕೊಟ್ಟಿದ್ದಾರೆ, ನಾಳೆ 11:20ಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. 4 ಗಂಟೆಗೆ ಹಣಕಾಸಿನ ಮಂತ್ರಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನ ಕೊಡೋಕೆ ಕೇಂದ್ರಕ್ಕೆ ಪ್ರಸ್ತಾವನೆ ಕೇಳಿದೆ. ಗೊತ್ತಿಲ್ಲ ನನಗೆ ಯಾವ ಈ ಸನ್ನಿವೇಶದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ.
ನಾನು ತಿಳ್ಕೊಳ್ತೀನಿ, ತಿಳ್ಕೊಂಡು ಆಮೇಲೆ ಮಾತಾಡ್ತೀನಿ. BR ಪಾಟೀಲ್ ಅವರನ್ನು ಕರೆಸಿ ಮಾತಾಡ್ತಾರೆ ಈಗ ಅಂತಂದು ಅವರು ಈಗ ಬರಕೊಲ್ಲ ಯಾರು ಹೇಳಿದವರು? ಈ ಕಾರ್ಯಕ್ರಮಕ್ಕೆ BR ಪಾಟೀಲ್ ಅವರನ್ನ ಇನ್ವೈಟ್ ಮಾಡಿದ್ರಿ, ಬಂದ್ ಮಾತುಕತೆ ಮೂಲಕ ಸಂಧಾನ ಮಾಡ್ಕೊಳ್ಳೋಣ. ನಾನಲ್ಲೇ ಇನ್ವೈಟ್ ಮಾಡೋರು. ಯಾರು ಇನ್ವೈಟ್ ಮಾಡೋರು? ಚರ್ಚೆ ಮಾಡ್ಲಿಕ್ಕೆ ನೀವು ಕರೆದಿರಂತ. ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ, ಅವರು ನನ್ನ ಕರೆದಿಲ್ಲ, ಬರಲ್ಲ ಅಂತ ಹೇಳ್ದ. 25ನೇ ತಾರೀಕು ಬರ್ತೀನಿ ಅಂತ ಹೇಳ್ದ. ಬಾಪ 25ಕ್ಕೆ ತಪ್ಪದೆ ಬಂದು ಭೇಟಿಯಾಗು ಅಂತ ಹೇಳಿದ್ದೀನಿ. ಸರ್, ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಅವರಿಗೆ ಯೋಗ್ಯತೆ ಇಲ್ಲ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವರ ಕೊಡುಗೆ ಏನೂ ಇಲ್ಲ ಎಂದು ಹಿಂದುಳಿದ ವರ್ಗ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದರು. ಅವರಿಂದು ಯರಗೇರ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ನಾಮಫಲಕ ಅನಾವರಣ ಹಾಗೂ ಬುಡಕಟ್ಟು ಉತ್ಸವ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ಬಿಜೆಪಿ ಮಾಜಿ ಮುಖ್ಯಮಂತ್ರಿಯೊಬ್ಬರು ಇತ್ತೀಚೆಗೆ ಈ ಭಾಗಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ಏನು ಎಂದು ಪ್ರಶ್ನಿಸಿದ್ದರು. ಅವರಿಗೆ ಮಾಹಿತಿ ಕೊರತೆ ಇದೆ, ಮಾಹಿತಿ ಪಡೆದು ಮಾತನಾಡಬೇಕೆಂದರು. ಎಲ್ಲ ವಲಯಗಳಲ್ಲಿ ಹಿಂದುಳಿದಿದ್ದ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ 371 ಜಾರಿಗೊಳಿಸಲು ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಪ್ರಸ್ತಾವನೆ ಸಲ್ಲಿಸಿದ್ದರೆ ಅಂದಿನ ಕೇಂದ್ರ ಗೃಹ ಸಚಿವರಾಗಿದ್ದ LK ಅಡ್ವಾಣಿ ಅವರು ತಿರಸ್ಕರಿಸಿದ್ದರು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟ ಭರವಸೆಯಂತೆ UPA ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜಾರಿಗೊಳಿಸಿರುವುದು ಅವರ ಹಿರಿಮೆಯಾಗಿದೆ ಎಂದರು. ಆದಿಕವಿ ಮಹರ್ಷಿ ವಾಲ್ಮೀಕಿಯ ವಿಶ್ವವಿದ್ಯಾಲಯ ನಾಮಫಲಕ ಅನಾವರಣ ಹಾಗೂ ಆರ್ಟಿಕಲ್ 371J ದಶಮಾನೋತ್ಸವದ ಹಾಗೂ 936 ಕೋಟಿಗಳ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಅಡಿಗಲ್ಲು ಸಮಾರಂಭದ ವೇದಿಕೆ ಮೇಲಿದ್ದಂಥ ನಮ್ಮೆಲ್ಲರ ಹಿರಿಯರು, ಕಾನೂನು ಮತ್ತು ಸಂಸದೀಯ ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಚಿವರು, ನನ್ನ ಹಿರಿಯರಾದಂಥ HK ಪಾಟೀಲ್ ಸಾಹೇಬ್ರೆ, ಈಗ ತಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಕೊಪ್ಪಳಿಸುತ್ತೆ. ಅವ್ರ ಹೇಳಿಕೆ ಯಾವ ರೀತಿ ಇತ್ತು ಅಂದರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಜ್ಯಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಈ ಭಾಗಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥ ಕೆಲಸವನ್ನು ಮಾಡಿದರು. ಸನ್ಮಾನ್ಯ ಮಾಜಿ ಸಚಿವರಿಗೆ ನಾನು ವಿನಂತಿಯನ್ನು ಮಾಡ್ತೀನಿ, ದಯಮಾಡಿ ನಿಮಗೆ ಮಾಹಿತಿಯ ಕೊರತೆ ಇದ್ರೆ, ನಿಮಗೆ ಮಾಹಿತಿ ತಿಳ್ಕೊಳಕ್ಕಾಗಲಿಲ್ಲ ಅಂದ್ರೆ ದಯಮಾಡಿ ಮಾಹಿತಿಯನ್ನು ತರಿಸಿಕೊಂಡು ಓದಿ ನೀವು ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡೋಣಂಥ ಕೆಲಸ, ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋಣಂಥ ಕೆಲಸವನ್ನು ಮಾಡಬೇಕು. ಹಿಂದಿನ ಸರ್ಕಾರದಲ್ಲಿ, ಇದೇ NDA ಸರ್ಕಾರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಿದ್ರು, LK ಅಡ್ವಾಣಿಯವರು ಗೃಹ ಮಂತ್ರಿಗಳಿದ್ರು. ಕರ್ನಾಟಕ ರಾಜ್ಯದಿಂದ ಈ ಭಾಗಕ್ಕೆ ಆರ್ಟಿಕಲ್ 371J ಬೇಕು, ಈ ಭಾಗದ ಜನರು ಬಹಳ ಕಷ್ಟದಲ್ಲಿದ್ದಾರೆ, ಈ ಭಾಗದ ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಈ ಭಾಗದ ಅಭಿವೃದ್ಧಿ ಆಗಿಲ್ಲ, ದಯಮಾಡಿ ಆರ್ಟಿಕಲ್ 371J ಅನ್ನು ಕೊಡಬೇಕು ಅಂತಂದು ಈ ರಾಜ್ಯದಿಂದ ನಿಯೋಗ ಹೋದ್ರೆ ಅದಕ್ಕೆ ಒಂದು ಮಾತನ್ನ ಏನು ಉತ್ತರವನ್ನು ಕೊಡಲಾರ್ದು ಹೋದಂತ ಸರ್ಕಾರ ಇತ್ತು. ಅವತ್ತ ಆಡ್ವಾಣಿ ಅವರು ಮಾತಾಡಿದ್ರು ಏನಂತ, ನಾವು ಒಂದು ಭಾಗಕ್ಕೆ ಕೊಟ್ಟರೆ ಮತ್ತೊಂದು ಭಾಗಕ್ಕೆ ಕೊಡಬೇಕಾಗತ್ತೆ, ಯಾವುದೇ ಕಾರಣಕ್ಕೆ ಈ ಕೆಲಸವನ್ನು ಮಾಡಲ್ಲ ಅಂತಂದ್ರು. ಅದೇ ಈ ಭಾಗದೊಳಗೆ ಇದ್ದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದೇ ರಾಯಚೂರು ಭಾಗದೊಳಗೆ, ಇದೇ ಕೊಪ್ಪಳ ಭಾಗದೊಳಗೆ, ಬಳ್ಳಾರಿ, ಯಲಬುರ್ಗಿ, ಈ ಕಲಬುರಗಿ, ಯಾದಗಿರಿ, ಬೀದರ್ನಲ್ಲಿ ಒಂದು ಮಾತನ್ನ ಭಾಷಣದಲ್ಲಿ ಹೇಳಿದ್ರು, UPA ಸರ್ಕಾರ ಬಂದ್ರೆ ಆರ್ಟಿಕಲ್ 371J ಜಾರಿ ಮಾಡೋದ್ರ ಮುಖಾಂತರ ಈ ಭಾಗದ ಜನರಿಗೆ ಉದ್ಯೋಗವನ್ನು ಕೊಡ್ತೀನಿ, ಅಭಿವೃದ್ಧಿಯನ್ನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಆದ್ರೆ ಅವತ್ತ ಸರ್ಕಾರ ಬಂದ ತಕ್ಷಣ ಆರ್ಟಿಕಲ್ 371J ಅನ್ನ ಕೊಡೋದ್ರ ಮುಖಾಂತರ ಅವತ್ತಿನ ಸರ್ಕಾರ ರಾಜ್ಯದೊಳಗೆ ಸನ್ಮಾನ್ಯ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ರು. ಅವತ್ತ ಒಂದು ಸಮಿತಿಯನ್ನ ಮಾಡಿದ್ರು. ಆ ಸಮಿತಿಯ ಅಧ್ಯಕ್ಷರನ್ನ ಸನ್ಮಾನ್ಯ HK ಪಾಟೀಲ್ ಸಾಹೇಬರು ಮಾಡಿದ್ರು. ಅವತ್ತಿನ ಸಮಿತಿಯ ಸದಸ್ಯ ನಾನು, ಈ ಭಾಗದ ಮಂತ್ರಿ ಇರೋದ್ರಿಂದ ನಾನು ಈ ಭಾಗದ ಸಮಿತಿಯ ಸದಸ್ಯನಿದ್ದೆ. ಪ್ರತಿ ಒಂದು ಜಿಲ್ಲೆಗೆ ಭೇಟಿ ಕೊಟ್ವಿ, ಪ್ರತಿ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟಿಗೆ ಸಂಘ ಸಂಸ್ಥೆಗಳನ್ನ ಕರೆದು ಇವತ್ತು ವಾಸ್ತವ ಸತ್ಯ ಏನಿದೆ ಅನ್ನೋದನ್ನ ಜನರಿಗೆ ಮಾಹಿತಿಯನ್ನು ತೆಗೆದುಕೊಂಡು ಆರ್ಟಿಕಲ್ 371J ಅನ್ನ ಜಾರಿ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆರ್ಟಿಕಲ್ 371J ಜಾರಿ ಆದ್ಮೇಲೆ ನನಗನ್ಸಿದ ಮಟ್ಟಿಗೆ
ಉದ್ಯೋಗದೊಳಗೆ ಅವಕಾಶವನ್ನು ಕೊಡಬೇಕು ಮತ್ತು ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಮಾಡಬೇಕು. ಈ ಭಾಗಕ್ಕೆ ವಿಶೇಷವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಂತಂದು ನಾವು ಒಂದು ಸಮಿತಿಯನ್ನು ಮಾಡಿ ಎ ಬಿ ಸಿ ಡಿ ಹುದ್ದೆಗಳಿಗೆ ಎಷ್ಟೆಷ್ಟು ಈ ಭಾಗದ ಜನರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡೋದ್ರ ಜೊತೆಗೆ ಶಿಕ್ಷಣದೊಳಗೆ ಅತಿ ಹೆಚ್ಚು ಅವಕಾಶಗಳನ್ನು ಮಾಡಿಕೊಡ್ಬೇಕಂತ ನಿರ್ಧಾರವನ್ನ ಎಚ್ ಕೆ ಪಾಟೀಲ್ ಸಾಹೇಬರ ಅಧ್ಯಕ್ಷತೆ ಒಳಗ ನಾನು ಒಬ್ಬ ಸದಸ್ಯನಾಗಿ ಅವತ್ತ ಪ್ರಾರಂಭವನ್ನು ಮಾಡಿದ್ವಿ. ಇವತ್ತು ನಾನು ಹೇಳ್ತೀನಿ ಬಂಧುಗಳೇ, ವೈದ್ಯಕೀಯ ಶಿಕ್ಷಣದೊಳಗೆ ನಮ್ಮ ಭಾಗಕ್ಕೆ ಸೀಟೇ ಸಿಗ್ತಿದ್ದಿಲ್ಲ. ನಮ್ಮ ಭಾಗದ ಯಾವ ಯುವಕರು ಡಾಕ್ಟರ್ ಆಗ್ತಾ ಇದ್ದಿಲ್ಲ. ನಮ್ಮ ಭಾಗದೊಳಗೆ ಯಾರು ಎಂಜಿನಿಯರ್ಗಳು ಆಗ್ತಿದ್ದಿಲ್ಲ, ಸೀಟೇ ಸಿಗ್ತಿದ್ದಿಲ್ಲ. ನಮಗೆ ಬಹಳ ಕಷ್ಟದೊಳಗಿದ್ವಿ. ಈ ಒಂದು ಜಾರಿ ಆದ್ಮೇಲೆ ನನಗನ್ಸಿದ ಮಟ್ಟಿಗೆ ಬಂಧುಗಳೇ 8,956 ವೈದ್ಯಕೀಯ ಸೀಟನ್ನು ಇವು 6 ಜಿಲ್ಲೆಗೆ ಸೀಮಿತ ಮಾಡಿ ಆದೇಶವನ್ನು ಹೊರಡಿಸಿದ್ದು ಇದೇ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆದೇಶ ಮಾಡಿದ್ವಿ. ಅದಾದ್ಮೇಲೆ ವೈದ್ಯಕೀಯ ದಂತ ವೈದ್ಯಕೀಯಲ್ಲಿ 1,925 ಸೀಟು, ಎಂಜಿನಿಯರಿಂಗ್ನಲ್ಲಿ 25,679 ಸೀಟು, ಕೃಷಿ ಮತ್ತು ಸಂಬಂಧಿತೊಳಗ 4,164 ಸೀಟು. ಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳೇ, ಇದನ್ನು ಮಾಡಿದ್ದು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆರ್ಟಿಕಲ್ 370 ಇದನ್ನೇ ಇವತ್ತ ಈ ಬಿಜೆಪಿ ಮಿತ್ರರು ಮಾತಾಡ್ತಾ ಇರ್ತಾರೆ. ಇವರಿಗೆ ಈ ಭಾಗದೊಳಗೆ ಓಟ್ ಕೇಳಲಿಕ್ಕೆ ಅವಕಾಶ ಇಲ್ಲ, ಈ ಭಾಗಕ್ಕೆ ಓಟ್ ಕೇಳಲಿಕ್ಕೆ ಯೋಗ್ಯತೆ ಇಲ್ಲ, ಈ ಭಾಗದ ಜನರಿಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಇವರು ಮಾಡಿಲ್ಲ. ಏನ್ ಮಾಡಿದ್ದೀರಿ? ಆರ್ಟಿಕಲ್ 370 ಬಗ್ಗೆ ಮಾತಾಡ್ತೀರಿ, ಈ ಭಾಗದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ. ಸ್ವಾಮಿ, ಈ ಕ್ಷೇತ್ರಕ್ಕೆ, ಈ ರಾಜ್ಯಕ್ಕೆ ತಂದೆ ಆದಂತ ಕೊಡುಗೆಯನ್ನು ಕೊಟ್ಟವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ನಾವು ನೆನೆಸ್ಬೇಕು, ಸಿದ್ದರಾಮಯ್ಯ ಅವ್ರನ್ನ ನೆನೆಸ್ಬೇಕು. ಈ ಭಾಗದ ಜನರು ಇವತ್ತ ತಹಸೀಲ್ದಾರ್ಗಳು, ಅಸಿಸ್ಟೆಂಟ್ ಕಮಿಷನರು, ಡಿವೈಎಸ್ಪಿಗಳು, ತಹಸೀಲ್ದಾರು, PSI, CPI ಇವತ್ತು ಏನಾದ್ರೂ ಆಗಿದ್ರೆ ಆರ್ಟಿಕಲ್ 370 ಅನ್ನ ಕೊಡುಗೆಯಿಂದ ಮಾತ್ರ ನಮ್ಮ ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತ ಈ ಭಾಗದೊಳಗೆ ಎ ಮತ್ತು ಬಿ ಸಿ ಗ್ರೂಪ್ನವರಿಗೆ ಕನಿಷ್ಠ ಬಿ ಹುದ್ದೆಯಲ್ಲಿ 75% ಅನ್ನು ಕೊಡಬೇಕು, ಸಿ ಗ್ರೂಪ್ನಲ್ಲಿ 80% ಅನ್ನು ಕೊಡಬೇಕು, ಸಿ ಡಿ ಗ್ರೂಪ್ನಲ್ಲಿ 85% ಇದೇ ಭಾಗದ ಜನರಿಗೆ ಕೊಡಬೇಕು. ಇದು ಆದ್ಮೇಲೆ ಇಡೀ ರಾಜ್ಯದೊಳಗ ಬೆಂಗಳೂರೊಳಗ 8% ಸೀಟಿನ ಈ ಭಾಗದ ಜನರಿಗೆ ಮಾಡಿ ಆದೇಶ ಹೊರಡಿಸಿದ್ದು ಇದೇ ಸಿದ್ದರಾಮಯ್ಯನವರು, ಇದೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರನ್ನ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ. ಯಾರು ಮಾಡಿದ್ರು? ನಾನು ಕೇಳ್ತೀನಿ, ಬೊಮ್ಮಾಯರ್ ನೀವೇನ್ರ ಮಾಡಿದ್ರ? ಯಡಿಯೂರಪ್ಪನವರೇ ನೀವೇನ್ರ ಮಾಡಿದಿರಾ? ನಾನಿವತ್ತ ಈ ವೇದಿಕೆ ಮುಖಾಂತರ ಅವರಿಗೆ ನೆನಪು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ. ನೀವು ಒಂದ್ಸತೆ ಈ ಭಾಗಕ್ಕೆ ಬಂದು ಬರೇ ಭಾಷಣ ಮಾಡಿದ್ರೆ ಸಾಲದು. ಇವತ್ತ KKRDBಗೆ ಪ್ರತಿ ವರ್ಷ ಅಭಿವೃದ್ಧಿಗೋಸ್ಕರನೇ 5,000 ಕೋಟಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಒಂದೊಂದು ಕ್ಷೇತ್ರಕ್ಕೆ ಕನಿಷ್ಠ ರಾಜ್ಯದ ಬೊಕ್ಕಸಕ್ಕೆ, ರಾಜ್ಯದ ಇದಕ್ಕೆ ಅನುದಾನಕ್ಕೂ ಮತ್ತು ಇಲ್ಲಿಯ ಲೋಕಲ್ ಅನುದಾನಕ್ಕೂ ಸೇರಿ 5,000 ಕೋಟಿ, ಕನಿಷ್ಠ 1,500 ಕೋಟಿ ರಾಜ್ಯದಿಂದ ಬರುವಂತ ಇಲಾಖೆಗಳಿಗೆ ಕೊಡೋದು ಉಳಿದಿದ್ದಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ಬದ್ಧವಾಗಿದೆ ಎಂದು
ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಜಯ್ ಸಿಂಗ್ ಹೇಳಿದರು. ಅವರಿಂದು ಯರಗೇರದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿಯೇ ಜನಪರವಾದ ಯೋಜನೆಗಳು ಜಾರಿಗೊಂಡಿವೆ. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಶ್ರಮದ ಫಲವಾಗಿ ಯುಪಿಎ ಸರ್ಕಾರದ ಅವಧಿಯಲ್ಲಿ 371 ಜಾರಿಗೊಳಿಸಿದ್ದರು. ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಕೆಆರ್ಡಿಬಿಗೆ ಪ್ರತಿ ವರ್ಷ 5,000 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಅಲ್ಲದೆ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನರು ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಒಡನಾಡಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂತಹ ಲಾ ಮತ್ತು ಪಾರ್ಲಿಮೆಂಟರಿ ಅಫೇರ್ಸ್ ಹಾಗೂ ಟೂರಿಸಂ ಹಿರಿಯ ಸಚಿವರಾಗಿರುವಂತಹ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರೆ, ಈಗಾಗಲೇ ನಿಮ್ಮೆಲ್ಲರಿಗೆ ಉದ್ದೇಶಿಸಿ ಬಹಳ ಒಳ್ಳೆ ರೀತಿಯಿಂದ ಮಾತಾಡಿರುವಂತಹ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯದ ನಾಮಫಲಕ ಅನಾವರಣ, 371J ದಶಮಾನೋತ್ಸವ ಮತ್ತು ಸುಮಾರು 936 ಕೋಟಿಗಳ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳ ಅಡಿಗಲ್ ಹಾಗೂ ಉದ್ಘಾಟನೆ ಸಮಾರಂಭದ ಈ ಒಂದು ಸಮಾರಂಭದ ಉದ್ಘಾಟಕರಾಗಿ ಹಾಗೂ ಈ ಒಂದು ಸಮಾರಂಭದಲ್ಲ ಘನ ಉಪಸ್ಥಿತಿಯನ್ನು ವಹಿಸಿರುವಂತಹ ಮಾನ್ಯ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭಾ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈಗ ಬರೋರಿದ್ದಾರೆ. ಹಾಗೂ ನಿಮ್ಮೆಲ್ಲರ ಜನನೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಬರೋರಿದ್ದಾರೆ. ಮತ್ತು ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವಿಲ್ಲದೆ ಧರ್ಮ ಯಾವುದಯ್ಯ ಅಂತ ಹೇಳಿದಂತೆ ನಮ್ಮ ಈ ಒಂದು ಸಗರನಾಡು ಅಣ್ಣ ಬಸವಣ್ಣ ಅವರ ಒಂದು ಕರ್ಮಭೂಮಿ. ಇವತ್ತು ಈ ಒಂದು ವಾಲ್ಮೀಕಿ ವಿಶ್ವವಿದ್ಯಾಲಯದ ಒಂದು ನಾಮಫಲಕ ಅನಾವರಣ ಕಾರ್ಯಕ್ರಮ ಇದು ನಮ್ಮ ಭಾರತ ದೇಶದ ಒಂದು ಪರಂಪರೆಯನ್ನು ಅದು ಮುಂದುವರಿಸ್ತಕ್ಕಂಥ, ಅದನ್ನು ಗೌರವಿಸ್ತಕ್ಕಂಥ ಕೆಲಸ ಇವತ್ತಿನ ದಿವಸ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಮಾಡ್ತಾ ಇದೆ. ಇವತ್ತು ಬಹಳ ಒಂದು ಬೃಹತ್ ಮಟ್ಟದ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮ. ನಂಗೆ ತಿಳಿದಿರುವಂತೆ ಸುಮಾರು 936 ಕೋಟಿ ವೆಚ್ಚದ ವಿವಿಧ ಕಾರ್ಯಕ್ರಮ, ಒಂದು ಅಡಿಗಲ್ ಹಾಗೂ ಉದ್ಘಾಟನೆ ಸಮಾರಂಭ ಇವತ್ತು. ಅದರಲ್ಲಿ ವಿಶೇಷವಾಗಿ ನಂಗೆ ತಿಳಿದಿರುವಂತೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಹಲವಾರು ಕೆಲಸ ಕಾರ್ಯಗಳ ಒಂದು ಅಡಿಗಲ್ಲು ಹಾಗೂ ಉದ್ಘಾಟನೆ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಹ್ಯೂಮನ್ ಜಿನೋಮ್ ಸೆಂಟರ್ ಅಂತ ಮಾನವ ಒಂದು ಜಿನೋಮ್ ಸೆಂಟರ್ ಸುಮಾರು 47 ಕೋಟಿ ವೆಚ್ಚದಲ್ಲಿ ಅದರ ಒಂದು ಅಡಿಗಲ್ ಸಮಾರಂಭವೂ ಕೂಡ ಇವತ್ತು ನಡೀತಾ ಇದೆ. ಇದು ಈ ಒಂದು ಮಾನವ ಒಂದು ಜಿನೋಮ್ ಸೆಂಟರ್ ಇಡೀ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಕೇವಲ 3 ಕಡೆ ಇದೆ. ಒಂದು ಚಂಡೀಗಢಲ್ಲಿ, ಒಂದು ದೆಹಲಿಯಲ್ಲಿ ಹಾಗೂ ಒಂದು ನಮ್ಮ ಧಾರವಾಡಲ್ಲಿ. ಇದು 4ನೇದು ಪ್ರಾರಂಭ ಆಗ್ತಾ ಇದೆ. ಎಲ್ಲಿದೆ ಅಂದರೆ ಅದು ನಮ್ಮ ರಾಯಚೂರಲ್ಲಿ ಆಗ್ತಾ ಇದೆ. ಅದರ ಒಂದು ಅಡಿಗಲ್ ಸಮಾರಂಭವೂ ಕೂಡ ಗ್ರಾಮೀಣದಲ್ಲಿ ಅದನ್ನು ಕೂಡ ಆಗ್ತಾ ಇದೆ. ಇವತ್ತು ಬಂಧುಗಳೇ, ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕದ ಒಂದು ಅಭಿವೃದ್ಧಿಗಾಗಿ ಬದ್ಧರಾಗಿದೆ. ಹಿಂದೆ ಇರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ನಾವು ಹೇಳಿದ್ವಿ, ನಾವು ಅಧಿಕಾರಕ್ಕೆ ಬಂದ ನಂತರ ನಾವು ಈ ಒಂದು ಭಾಗದ ಒಂದು ಅಭಿವೃದ್ಧಿಗಾಗಿ ಪ್ರತಿ ವರ್ಷ 5,000 ಕೋಟಿ ಅನುದಾನವನ್ನು ಇಡ್ತೀವಂತ ನಾವು ಹೇಳಿದ್ದೀವಿ. ಈಗಾಗಲೇ ಸುಮಾರು 24 ತಿಂಗಳಾಗಿದೆ. ಮೊದಲನೇ ಒಂದು ವರ್ಷದಲ್ಲಿ ಸುಮಾರು 3,000 ಕೋಟಿ, 2024-25ರಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಯಾವುದಾದ್ರೆ ಒಂದು ಸರ್ಕಾರ 5,000 ಕೋಟಿ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಅಂತ ಹೇಳಬೇಕಾಗ್ತದೆ ಬಂಧುಗಳೇ. ಇವತ್ತು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ಮೊದಲ ಬಾರಿಗೆ 2013ರಲ್ಲಿ ಈ ಒಂದು ಆರ್ಟಿಕಲ್ 371J ತಿದ್ದುಪಡಿಯಾಗಿ ಅನುಷ್ಠಾನ
ಯಾವಾಗ ಆಗಿತ್ತಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರದಲ್ಲಿ, ಅಂತ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ HK ಪಾಟೀಲ್ ಸಾಹೇಬರು ಆ ಒಂದು ಉಪಸಮಿತಿ ಅಧ್ಯಕ್ಷರಾಗಿ ಆ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದ್ರು. ಈಗ ಸುಮಾರು 10 ವರ್ಷ ಆಗಿದೆ. ಇವತ್ತು ದಶಮಾನೋತ್ಸವ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಇವತ್ತು ಸುಮಾರು 17,000 ಕೋಟಿ ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದೆ. ಬಂಧುಗಳೇ, ನಾವು ಯಾವಾಗಲೂ ಕೂಡ ಮರಿಕೂಡ್ದು ಇದು ಮಾಡಿದ್ದು ಕೆಲಸ ನಮ್ಮ UPA ಸರ್ಕಾರ. ದಿವಂಗತ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ, ಶ್ರೀಮತಿ ಸೋನಿಯಾ ಗಾಂಧಿ ಅವರು UPA ಚೇರ್ಪರ್ಸನ್ ಇದ್ದಾಗ, ಹಾಗೂ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಕೇಂದ್ರ ಸಚಿವರಿದ್ದರು. ದಿವಂಗತ ಧರಮ್ ಸಿಂಗ್ ಸಾಹೇಬರು ಅವರು ಬೀದರಿನ ಸಂಸದರಿದ್ದರು. ಬಹಳಷ್ಟು ಒಂದು ಪ್ರಯತ್ನವನ್ನು ಮಾಡಿ ಕಲ್ಯಾಣ ಕರ್ನಾಟಕ ಈ ಒಂದು ಆರ್ಟಿಕಲ್ ತಿದ್ದುಪಡಿ ಮಾಡಬೇಕಂದ್ರೆ ಅದು ಸಾಮಾನ್ಯ ಮಾತಲ್ಲ. 545 ಲೋಕಸಭಾ ಸದಸ್ಯರಲ್ಲಿ ಕನಿಷ್ಠ 365 ಜನ ವೋಟ್ ಮಾಡಬೇಕಾಗ್ತದೆ, ಅಂಕಿತ ಹಾಕಬೇಕಾಗ್ತದೆ, ಅವಾಗ ಇದಾಗ್ತದೆ. ಅದು ಮಾಡಿದ್ದು ನಮ್ಮ UPA ಸರ್ಕಾರ. ಇವತ್ತು ಎಲ್ಲ ಕಡೆ ನಾವು ಅಭಿವೃದ್ಧಿ ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಅನುದಾನ ಬರ್ತಾ ಇದೆ. ಅದರ ಕಾರಣಭೂತರು ಯಾರಂದ್ರೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಇರ್ತಕ್ಕಂಥ ಇದೇ BJP ಅವರು 1999ರಲ್ಲಿ ಇಡೀ ದೇಶದಲ್ಲಿ ಯಾವಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು, LK ಅದ್ವಾನಿ ಅವರು ಉಪ ಪ್ರಧಾನಮಂತ್ರಿ ಆಗಿದ್ರು. ಅಂತಹ ಒಂದು ಸಂದರ್ಭದಲ್ಲಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. ಆವಾಗ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಗೃಹ ಸಚಿವರಾಗಿದ್ರು. ದಿವಂಗತ ಧರಮ್ ಸಿಂಗ್ ಸಾಹೇಬರು ಲೋಕೋಪಯೋಗಿ ಸಚಿವರಾಗಿದ್ರು. ಸನ್ಮಾನ್ಯ HK ಪಾಟೀಲ್ ಸಾಹೇಬರು ಕೂಡ ಅವರವರು ಕ್ಯಾಬಿನೆಟ್ ಅಲ್ಲಿ ಈ ಒಂದು ಆರ್ಟಿಕಲ್ 371 ತಿದ್ದುಪಡಿ ಆಗಬೇಕು, ನಮ್ಮ ಒಂದು ಭಾಗ ಒಂದು ಹಿಂದುಳಿದ ಅಂತ ಒಂದು ಹಣೆಪಟ್ಟಿ ಏನಿದೆ ಅದು ಹೋಗಲಾಡಿಸ್ಬೇಕಂದ್ರೆ ಇದು ಅನುಷ್ಠಾನ ಆಗ್ಬೇಕಂತ ಹೇಳಿದ್ರೆ BJP ಅವರು ಇದು ಯಾವ ಕಾರಣಕ್ಕೂ ಮಾಡಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ವೇಳೆ ಮಾಡಿದ್ರೆ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ನಮಗೆ ಅನುದಾನ ಕೇಳ್ತಾರಂತ ಅವ್ರು ಹೇಳಿದ್ರು. ಆದರೆ ಯಾವಾಗಾದ್ರೆ ಒಂದು ಕೆಲಸ ಮಾಡಬೇಕಂದ್ರೆ ಒಂದು ಮನಸ್ಥಿತಿ ಇರಬೇಕು, ಜನರ ಅಭಿವೃದ್ಧಿ ಆಗಬೇಕು, ಕೆಲಸ ಮಾಡಬೇಕು ಅಂತ ಇದ್ರೆ ಮಾತ್ರ ಅದು ಸಾಧ್ಯ ಆಗ್ತದೆ. ಅದು ಮಾಡಿದ್ದು ನಮ್ಮ ಕೇಂದ್ರದಲ್ಲಿ ಇರ್ತಕ್ಕಂಥ ನಮ್ಮ ಹಿಂದೆ UPA ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನುಷ್ಠಾನಕ್ಕೂ ತಂದಿದ್ದು ಕೂಡ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನಾವು ಈ ಒಂದು ಭಾಗದ ಜನರು ಯಾವಾಗಲೂ ಕೂಡ ಮರಿಕೂಡ್ದು ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ಕಳೆದ ಒಂದು 24 ತಿಂಗಳಲ್ಲಿ ಈ ಒಂದು ರಾಯಚೂರು ಗ್ರಾಮೀಣ ಆಗಲಿ ಹಾಗೂ ಈ ಒಂದು ಭಾಗದ ಒಂದು ಅಭಿವೃದ್ಧಿಗಾಗಿ 2023-24ರಲ್ಲಿ ಸುಮಾರು ಮೈಕ್ರೋ ಯೋಜನೆಯಲ್ಲಿ 325 ಕೋಟಿ, ಮ್ಯಾಕ್ರೋ ಯೋಜನೆಯಲ್ಲಿ ಸುಮಾರು 140 ಕೋಟಿ, ಸುಮಾರು 465 ಕೋಟಿ. ಅದೇ ರೀತಿಯಿಂದ 2024-25ರಲ್ಲಿ ಸುಮಾರು 575 ಕೋಟಿ ಮತ್ತು ಈ ವರ್ಷ ಸುಮಾರು 600 ಕೋಟಿ, ಅಂದರೆ ಎಲ್ಲ ಸೇರಿಸಿದ್ರೆ 1800 ಕೋಟಿ ನಮ್ಮ ಮಂಡಳಿ ವತಿಯಿಂದ ಸನ್ಮಾನ್ಯ ನಮ್ಮ ಶಿವರಾಜ್ ತಂಗಡಿ ಅವರಿದ್ದಾರೆ. ಮೊನ್ನೆ ಮೇ 10ನೇ ತಾರೀಕು ನಡೆದಿರುವಂಥ ನಮ್ಮ ಸಭೆಯಲ್ಲಿ ನಾವೊಂದು ಒಳ್ಳೆ ರೀತಿಯಿಂದ ಒಂದು ತೀರ್ಮಾನವನ್ನು ಮಾಡಿ ಇಲ್ಲಿ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ದೀವಿ. ಇವತ್ತು ಬಹಳಷ್ಟು ನಮ್ಮ ಭಾಗದ ಜನರಿಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಅಕ್ಷರ ಆವಿಷ್ಕಾರ ಯೋಜನೆ, ಆರೋಗ್ಯ ಆವಿಷ್ಕಾರ ಯೋಜನೆ, ಮೊನ್ನೆ ಯಾದಗಿರಿಯಲ್ಲಿ ನಡೆದಿರುವಂಥ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 400 ಕೋಟಿ ವೆಚ್ಚದಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡಿದ್ದೀವಿ. ಇದು ಇರ್ತಕ್ಕಂಥ ಒಂದು ಹಿಂದುಳಿದ ವರ್ಗದ ಅಭಿವೃದ್ಧಿ ಅವರು ಸಚಿವರಿದ್ದಾರೆ. ಸುಮಾರು 154 ಕೋಟಿ ವೆಚ್ಚದಲ್ಲಿ ನಮ್ಮ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಜೆಡಿಎಸ್ನವರ ಸುಳ್ಳು ಮಾತುಗಳನ್ನ ನಂಬಬೇಡಿ, ಕೊಟ್ಟ ಮಾತು ಈಡೇರಿಸಿದ್ದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಕಿಡಿ. ದೇಶದ ಯುದ್ಧ ಭೀತಿ ಎದುರಿಸುತ್ತಿದ್ದು ಬುದ್ಧ ಬೇಕೋ ಯುದ್ಧ ಬೇಕು ಎನ್ನುವುದನ್ನ ಜನತೆ ನಿರ್ಧರಿಸಿ, ಮೋದಿಯವರು ಕ್ರೆಡಿಟ್ ಪಡೆಯಲು ಸೀಮಿತ, ಮಲ್ಲಿಕಾರ್ಜುನ ಖರ್ಗೆ. ಗ್ರಾಮೀಣ ಕ್ಷೇತ್ರ ಸಂಪೂರ್ಣ ನೀರಾವರಿ ಮಾಡುವ ಸಂಕಲ್ಪ, 3 ಏತ ನೀರಾವರಿ ಯೋಜನೆ ಜಾರಿಗೊಳಿಸಲು ಬಸನಗೌಡ ದದ್ದಲ್ ಮನವಿ. ಏಮ್ಸ್ ಸ್ಥಾಪನೆಗೆ ಕ್ಯಾಬಿನೆಟ್ ನಿರ್ಣಯ ಕೇಳುವ ಬಿಜೆಪಿಗರೇ, ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಿ, ಸಿದ್ದರಾಮಯ್ಯ ತಿರುಗೇಟು.
ಬಿಜೆಪಿಯವರಿಗೆ ಯೋಗ್ಯತೆ ಇಲ್ಲ. ಈ ಭಾಗದ ಅಭಿವೃದ್ಧಿಗೆ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಸರ್ಕಾರ ಕೊಡುಗೆ ಅಪಾರ. ಶಿವರಾಜ್ ತಂಗಡಗಿ. ಮತ್ತು ಕೆಕೆಆರ್ಡಿವಿಗೆ ಜೀವ ತುಂಬಿದ್ದು ಕಾಂಗ್ರೆಸ್ ಪಕ್ಷ. ಅಜಯ್ ಸಿಂಗ್. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.